ಒಂದು ವೇಳೆ ನೀವೇನಾದರೂ ನಿಮ್ಮದೇ ಆದ ಒಂದು ಸ್ವಂತ ಸ್ಟಾರ್ಟಪ್ಪನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಭಾರತದಲ್ಲಿ ಶುರು ಮಾಡೋಕ್ಕೆ ಹೋಗ್ಬಿಡಿ. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವೆ, ಡೋಂಟ್ ವರಿ. ನಿಮ್ಮಲ್ಲಿ ಬಹಳಷ್ಟು ಜನ ಸರ್ ನೀವು ಸ್ಟಾರ್ಟಪ್ ಕೋರ್ಸನ್ನು ನಿಮ್ಮ ಚಾನಲ್ನಲ್ಲಿ ಶುರು ಮಾಡೋದಕ್ಕಿಂತ ಮುಂಚೆ ಭಾರತದಲ್ಲಿ ಸ್ಟಾರ್ಟಪ್ಪನ್ನು ಮಾಡಬೇಕಾ ಅಥವಾ ಬೇಡವಾ, ಅಥವಾ ವಿದೇಶದಲ್ಲಿ ಸ್ಟಾರ್ಟಪ್ಪನ್ನು ರಿಜಿಸ್ಟರ್ ಮಾಡೋದು ಬೆಟರ್ ಆಗಿದೆನಾ, ಯಾರು ಸ್ಟಾರ್ಟಪ್ ಮಾಡಬೇಕು ಯಾರು ಸ್ಟಾರ್ಟಪ್ ಮಾಡಬಾರ್ದು, ನಾನು ಸ್ಟಾರ್ಟಪ್ ಮಾಡೋಕ್ಕೆ ಯೋಗ್ಯನಾಗಿದ್ದೀನಾ ಅಥವಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಳೋದು ಹೇಗೆ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತೀನಿ, ನನಗೂ ಕೂಡ ಸ್ಟಾರ್ಟಪ್ ಫಂಡಿಂಗ್ ಸಿಗತ್ತಾ, ಪ್ರೈವೇಟ್ ಇನ್ವೆಸ್ಟರ್ಗಳು ಇನ್ವೆಸ್ಟ್ ಮಾಡ್ತಾರಾ, ಇನ್ನು ನಾನು ಉಚ್ಚ ಜಾತಿಗೆ ಸೇರಿದವನಾಗಿಲ್ಲ, ಹೀಗಿರುವಾಗ ನನಗೆ ಗೋರ್ಮೆಂಟ್ ಸ್ಕೀಮ್ನ ಅಂಡರ್ನಲ್ಲಿ ಸ್ಟಾರ್ಟಪ್ಗಾಗಿ ಲೋನು, ಫಂಡಿಂಗು, ಸಬ್ಸಿಡಿ, ಗ್ರ್ಯಾಂಟ್ಗಳು ಸಿಗ್ತಾವ ಅಂತೆಲ್ಲ ನೂರಾರು ಸಾವಿರಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಅದಕ್ಕಾಗಿ ನಾನು ಇವತ್ತಿನ ಲೆಸನ್ದಲ್ಲಿ ಭಾರತದಲ್ಲಿ ಸ್ಟಾರ್ಟಪ್ ಮಾಡಬೇಕಾ ಅಥವಾ ಬೇಡವಾ, ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡುವನಿದ್ದೇನೆ. ಭಾರತದಲ್ಲಷ್ಟೇ ಅಲ್ಲ, ನೀವು ಜಗತ್ತಿನ ಯಾವುದೇ ದೇಶಕ್ಕೆ ಹೋದರೂ ಕೂಡ ಎಲ್ಲ ಕಡೆಗೆ ಒಂದಲ್ಲ ಒಂದು ರೀತಿಯ ಡಿಸ್ಕ್ರಿಮಿನೇಷನ್ ಇದ್ದೇ ಇರುತ್ತೆ. ಮತ್ತು ಕರಪ್ಷನ್ ಅಂತೂ ನೀವು ಚಂದ್ರಯಾನ ಮಾಡಿದರೂ ಕೂಡ ಅಲ್ಲಿ ನಿಮಗೆ ನೋಡೋಕ್ಕೆ ಸಿಗತ್ತೆ. ಅಂತಂದರೆ ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ಭೇದ ಭಾವವಿದೆ, ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಮತ್ತು ನೀವು ಎಲ್ಲೇ ಹೋಗಿ ಸ್ಟಾರ್ಟಪ್ ಮಾಡಿದರೂ ಕೂಡ ಸ್ಟ್ರಗಲ್ ಆಗೇ ಆಗತ್ತೆ. ಸ್ಟಾರ್ಟಪ್ ಅನ್ನೋದು ಒಂದೇನು ಶೈನಿ ಥಿಂಗ್ ಅಲ್ಲ, ಹಲ್ವಾ ಅಲ್ಲ, ಯಾರು ಬೇಕಾದರೂ ಬರ್ತೀವಿ ಎಲ್ರಿಗೂ ಫಂಡಿಂಗ್ ಸಿಗತ್ತೆ ಅನ್ನೋಕೆ. ಸೊ ಸ್ಟಾರ್ಟಪ್ಪು ಈ ಬಿಸ್ನೆಸ್ ಅನ್ನೋದು ಹೆಂಗಿದೆಯಪ್ಪ ಅಂತಂದರೆ ಗ್ಲಾಸನ್ನು ನುಂಗೋದಿದೆ. ಗ್ಲಾಸ್ ಇರತ್ತಲ್ಲ ಗಾಜು, ಅದನ್ನು ಕಟ್ ಮಾಡಿಬಿಟ್ಟು ಕುಡಿಯೋ ಥರ ಇದೆ. ಇಷ್ಟೊಂದು ಕಠಿಣವಾದ ಕೆಲಸವಾಗಿದೆ ಸ್ಟಾರ್ಟಪ್ಪನ್ನು ಶುರು ಮಾಡೋದು, ರನ್ ಮಾಡೋದು, ಅದನ್ನು ಸಕ್ಸಸ್ಫುಲ್ ಮಾಡೋದು ಎಲ್ಲವೂ ಕೂಡ ಚಾಲೆಂಜಿಂಗ್ ಆಗಿದೆ, ಎಲ್ಲವೂ ಕೂಡ ಸ್ಟ್ರಗಲ್ ಇದೆ. ಸ್ಟ್ರಗಲ್ ಇಲ್ಲದೆ ನೀವು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಸ್ಟ್ರಗಲ್ ಮಾಡೋಕ್ಕೆ ರೆಡಿ ಇದ್ದೀರಪ್ಪ ಅಂತಂದರೆ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಸ್ಟಾರ್ಟಪ್ಪನ್ನು ಮಾಡಿ. ಸಪೋಸ್ ನಿಮ್ಮ ಹತ್ರ ಏನಾದರೂ ಸ್ವಲ್ಪ ದುಡ್ಡಿದೆ ಮತ್ತು ನಿಮಗೆ ಹೊರದೇಶಕ್ಕೆ ಹೋಗೋಕ್ಕೆ ಸಾಧ್ಯ ಇದೆ, ಸಿಂಗಾಪುರ್ ಆಗಿರಬಹುದು, ದುಬೈ ಆಗಿರಬಹುದು, ಚೈನಾ ಆಗಿರಬಹುದು, US ಆಗಿರಬಹುದು, ಯುರೋಪಿಯನ್ ಕಂಟ್ರೀಸ್ ಆಗಿರಬಹುದು, ಮತ್ತು ಜಪಾನ್ ಆಗಿರಬಹುದು, ಅಂತಹ ದೇಶಗಳಿಗೆ ಹೋಗೋಕ್ಕೆ ಚಾನ್ಸ್ ಇದೆ, ನೀವು ಅದಕ್ಕೆ ಕಪೇಬಲ್ ಆಗಿದ್ದೀರಪ್ಪ ಅಂತಂದರೆ ಭಾರತದಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ಕಣ್ಮುಚ್ಚಿ ಹೊರದೇಶಕ್ಕೆ ಹೋಗಿ. ಯಾಕಂತಂದರೆ ನಮ್ಮ ಜನ ಶಂಕದಿಂದ ಬಂದ್ರೇ ತೀರ್ಥ ಅಂಥೇಳಿ ವೆಸ್ಟರ್ನ್ ಕಂಟ್ರಿಯಿಂದ ಬರೋದನ್ನೆಲ್ಲವನ್ನು ತೀರ್ಥ ಅಂಥೇಳಿ ಒಪ್ಕೊತಾರೆ. ಸೊ ನಿಮ್ಮ ಸ್ಟಾರ್ಟಪ್ ಕೂಡ ಕ್ಲಿಕ್ ಆಗುತ್ತೆ. ಪಾಸಿಬಿಲಿಟಿ ಇದೆ ಅಂತಂದರೆ ಹೋಗಿ, ಇನ್ನು ನಿಮಗೆ ಪಾಸಿಬಿಲಿಟಿ ಇಲ್ಲ, ನಮ್ಮ ಥರ ಇದ್ದೀರಾ, ಕಪೇಬಲ್ ಇಲ್ಲ ಅಂತಂದರೆ ಭಾರತದಲ್ಲೇ ಮಾಡಿ. ಇಲ್ಲೇ ಹುಟ್ಟಿದ್ದೀರಾ ಅಂತಂದರೆ ಇಲ್ಲೇ ಬೆಳೆದು ತೋರಿಸಿ, ಇಲ್ಲೇ ಬದುಕಿ ತೋರಿಸಿ, ಇಲ್ಲೇ ಸಕ್ಸಸ್ಫುಲ್ ಆಗಿ ತೋರಿಸಿ ಅನ್ನೋದು ನನ್ನ ಒಂದು ಸ್ಟ್ರೇಟ್ ಫಾರ್ವರ್ಡ್ ಮೆಸೇಜ್ ಆಗಿದೆ. ನೀವೇನಾದರೂ ಸ್ಟಾರ್ಟಪ್ ಫೌಂಡರ್ಗಳಿಗೆ ಸಿಗ್ತಾ ಇರುವ ಒಂದು ಪಬ್ಲಿಸಿಟಿ ಆಗಿರಬಹುದು, PR ಆಗಿರಬಹುದು, ಮತ್ತು ಅವರಿಗೆ ಸಿಗ್ತಾ ಇರುವ ಕೆಲವೊಂದಿಷ್ಟು ಬೋಗಸ್ ಅವಾರ್ಡ್ಗಳಾಗಿರಬಹುದು, ಮತ್ತು ಅವರ ಸ್ಟಾರ್ಟಪ್ಗೆ ಫಂಡಿಂಗ್ ಸಿಕ್ಕಾಗ ಅವರು ಮಾಡ್ತಾ ಇರುವ ಸೆಲೆಬ್ರೇಷನನ್ನು, ಹುಡುಗಿಯರ ಜೊತೆಗೆ ಮಾಡ್ತಾ ಇರುವ ಮೋಜು ಮಸ್ತಿಗಳನ್ನು, ಸೆಕ್ಸನ್ನು, ಡ್ರಗ್ಸನ್ನು ಮತ್ತು ಫಾಲ್ತುಗಿರಿಗಳನ್ನು ನೋಡಿಬಿಟ್ಟು ಆ ಸ್ಟಾರ್ಟಪ್ ಫೌಂಡರ್ ಆದರೆ ಲೈಫ್ ಜಮ್ ಅಂತ ಇರುತ್ತೆ. ಈ ರೀತಿ ಈ ಸ್ಟಾರ್ಟಪ್ನ ಒಂದು ಹೊಲಸು ಕಲ್ಚರ್ದಿಂದ ಅಟ್ರ್ಯಾಕ್ಟ್ ಆಗಿ ನೀವು ಸ್ಟಾರ್ಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡೋಕ್ಕೆ ಹೋಗಬೇಡಿ. ಎಲ್ರಿಗೂ ಕೂಡ ಆ ಸೌಲಭ್ಯ ಸಿಗಲ್ಲ. ನಾನು 8.5 ವರ್ಷದಿಂದ ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ, ಹಗಲು ರಾತ್ರಿ ದುಡಿತಾ ಇದ್ದೀನಿ, ನನಗೆ ಗೊತ್ತಿದೆ. ಫಂಡಿಂಗ್ ಕೂಡ ಸಿಗಲ್ಲ, ಮತ್ತು ಗೋರ್ಮೆಂಟ್ ಸ್ಕೀಮ್ಗಳಲ್ಲಿ ನಿಮಗೆ 5 ಲಕ್ಷದ ಲೋನ್ ಕೂಡ ಸಿಗಲ್ಲ. ರಿಯಾಲಿಟಿ ಇದಿದೆ. ಅಂದರೆ ನಿಮಗೇನೋ ಫಂಡಿಂಗ್ ಸಿಗತ್ತೆ, ಸಬ್ಸಿಡಿ ಸಿಗತ್ತೆ, ಮತ್ತು ಈ ರೀತಿ ಎಲ್ಲ ಶೈನಿ ಥಿಂಗ್ಸ್ಗಳನ್ನ ಎಂಜಾಯ್ ಮಾಡೋಕ್ಕೆ ಸಿಗತ್ತೆ, ನೇಮ್ ಫೇಮ್ ಸಿಗತ್ತೆ, ರಾತ್ರೋರಾತ್ರಿ ಬಿಲಿಯನಿಯರು ಮಿಲಿಯನಿಯರ್ ಆಗ್ಬೋದು, ಹುಡುಗಿರು ಸಿಗ್ತಾರೆ, ಸೆಕ್ಸ್ ಸಿಗತ್ತೆ, ನೀವು ಕೂಡ ಮೋಜು ಮಸ್ತಿ ಮಾಡ್ಬೋದು. ಈ ರೀತಿ ಎಲ್ಲ ಅಂದ್ಕೊಂಡು ಬರ್ತಾ ಇದ್ರೆ ಬರೋಕ್ಕೆ ಹೋಗ್ಬಿಡಿ. ಇದು ಆ ರೀತಿ ಅಲ್ಲ. ಇಲಾನ್ ಮಸ್ಕ್ ಹೇಳಿದಂತೆ ಸ್ಟಾರ್ಟಪ್ ಮಾಡೋದು ಗ್ಲಾಸನ್ನು ಕುಡಿಯೋ ಥರ ಇದೆ, ಮತ್ತು ಮುಳ್ಳಿನ ಮೇಲೆ ನಡೆಯುವಷ್ಟು ಕಠಿಣವಾಗಿದೆ. ಇದು ಅಷ್ಟೊಂದು ಈಜಿ ಅಲ್ಲ. ನಿಮ್ಮಲ್ಲೇನಾದರೂ ನಿಜವಾಗಿಯೂ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಐಡಿಯಾ ಇದ್ದರೆ, ಇನೋವೇಟಿವ್ ಐಡಿಯಾ ಇದ್ದರೆ, ಪ್ರಾಫಿಟೇಬಲ್ ಆ್ಯಂಡ್ ಸ್ಕೇಲೇಬಲ್ ಐಡಿಯಾ ಇದ್ದರೆ, ಮತ್ತು ನಿಮ್ಮಲ್ಲಿ ನನ್ನ ಸ್ಟಾರ್ಟಪ್ಗೆ ಗೋರ್ಮೆಂಟ್ನ ಕಡೆಯಿಂದ ಯಾವುದೂ ಲೋನು ಸಿಗದೇ ಇದ್ರೂ ಪರವಾಗಿಲ್ಲ, ಗ್ರ್ಯಾಂಟ್ ಸಿಗದೇ ಇದ್ರೂ ಪರವಾಗಿಲ್ಲ, ಮತ್ತು ನನಗೆ ಪ್ರೈವೇಟ್ ಇನ್ವೆಸ್ಟರ್ಗಳಿಂದ ಫಂಡಿಂಗ್ ಸಿಗದೇ ಇದ್ರೂ ಕೂಡ ಪರವಾಗಿಲ್ಲ, ನಾನು ಎಷ್ಟೇ ಕಷ್ಟ ಆದರೂ ಇದನ್ನು ನಡೆಸ್ತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ, ಮುಂದುವರಿಸ್ತೀನಿ ಅನ್ನೋ ಗಟ್ಸ್ ನಿಮ್ಮಲ್ಲಿದ್ದರೆ ಕಂಗ್ರ್ಯಾಚುಲೇಷನ್ಸ್. ನೀವು ಧೈರ್ಯವಾಗಿ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಸ್ಟಾರ್ಟಪ್ ಮಾಡಿ. ಸೊ ನಿಮ್ಮಲ್ಲೇನಾದರೂ
ಪ್ರಾಬ್ಲಮ್ ಸಾಲ್ವಿಂಗ್ ಐಡಿಯಾ ಇಲ್ಲ, ಇನೋವೇಟಿವ್ ಐಡಿಯಾ ಇಲ್ಲ, ಪ್ರಾಫಿಟೇಬಲ್ ಐಡಿಯಾ ಇಲ್ಲ, ಸ್ಕೇಲೇಬಲ್ ಐಡಿಯಾ ಇಲ್ಲ, ಮತ್ತು ನಿಮಗೆ ಫಂಡಿಂಗ್ ಸಿಗದೇ ಇದ್ದರೆ ಇದನ್ನು ನಡೆಸ್ಕೊಂಡು ಹೋಗೋ ಗಟ್ಸ್ ಇಲ್ಲಪ್ಪ ಅಂತಂದರೆ ಸ್ಟಾರ್ಟಪ್ ಮಾಡೋಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. ಇದು ನನ್ನ ಮತ್ತೊಂದು ಸ್ಟೇಟ್ ಫಾರ್ವರ್ಡ್ ನಿಮಗೆ ಸಜೆಷನ್ ಆಗಿದೆ. ಈ ರೀತಿ ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಭಾರತದಲ್ಲಿ ಸ್ಟಾರ್ಟಪ್ ಮಾಡೋದು ತುಂಬಾ ಚಾಲೆಂಜಿಂಗ್ ಆಗಿದೆ, ಬಹಳಷ್ಟು ಹೊಲಸಾಗಿಬಿಟ್ಟಿದೆ. ಈ ಜಾತಿವಾದ, ಧರ್ಮವಾದ, ಭಾಷಾ ವಿವಾದ, ರಾಜಕೀಯ ಹೆಂಗಿದೆನೋ ಅದೇ ಥರ ಈ ಸ್ಟಾರ್ಟಪ್ ಇಂಡಸ್ಟ್ರಿ ಕೂಡ, ಸ್ಟಾರ್ಟಪ್ ಕಲ್ಚರ್ ಕೂಡ ಒಂದು ಕೊಚ್ಚೆ ಆಗಿದೆ. ಹಂದಿಗಳಿಗೆ ಇಲ್ಲಿ ದೇವರನ್ನು ಸ್ಥಾನಮಾನ ಸಿಗ್ತಾ ಇದೆ, ರಿಯಲ್ ಆಗಿರುವ ಮನುಷ್ಯರಿಗೆ, ನಮ್ಮಂಥವ್ರಿಗೆ, ಟ್ಯಾಲೆಂಟ್ಗಳಿಗೆ ಇಲ್ಲೇನೂ ಸಿಗಲ್ಲ. ನಿಮ್ಮನ್ನೇ ಹುಚ್ಚರಂತೆ ನೋಡ್ತಾರೆ, ನಿಮ್ಮನ್ನು ಲೂಸರ್ ಥರ ನೋಡ್ತಾರೆ. ಯಾಕೆ ಇದು ಚಾಲೆಂಜಿಂಗ್ ಆಗಿದೆ ಅನ್ನೋದಕ್ಕೆ ನಾನು ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡುವೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಫ್ಯಾಕ್ಟ್ ನಂಬರ್ 1, ಕಾಸ್ಟ್ ಆ್ಯಂಡ್ ರಿಲಿಜನ್ ಬೇಸ್ಡ್ ಫಂಡಿಂಗ್. ಭಾರತದಲ್ಲಿ ಎಷ್ಟು ಸ್ಟಾರ್ಟಪ್ ಸ್ಕೀಮ್ಗಳಿವೆ ಅಲ್ಲ ನಮ್ಮ ಗೋರ್ಮೆಂಟ್ನ ಕಡೆಯಿಂದ, ಸ್ಟೇಟ್ ಗೋರ್ಮೆಂಟ್ ಆಗಿರಬಹುದು, ಸೆಂಟ್ರಲ್ ಆಗಿರಬಹುದು, ಎಲ್ಲವೂ ಕೂಡ ಕಾಸ್ಟ್ ಆ್ಯಂಡ್ ರಿಲಿಜನ್ ಬೇಸ್ಡ್ ಆಗಿವೆ. ಇವ್ರೇನು ಮಾಡ್ತಾರೆ, ಗೋರ್ಮೆಂಟ್ನಲ್ಲಿರುವವರು ಎಲ್ಲವನ್ನ ಕೂಡ ನಾವು ದಲಿತರಿಗಾಗಿ ಮಾಡ್ತಾ ಇದ್ದೀವಿ, ಮಹಿಳೆಯರಿಗಾಗಿ ಮಾಡ್ತಾ ಇದ್ದೀವಿ, ಅಲ್ಪಸಂಖ್ಯಾತರಿಗಾಗಿ ಮಾಡ್ತಾ ಇದ್ದೀವಿ ಅಂತೇಳಿ ಬೋಗಸ್ ಬರೀ ಪುಂಗಿ ಊದ್ತಾರೆ. ಕೊಡೋದು ಯಾರಿಗಪ್ಪ ಅಂತಂದರೆ ಅಲ್ಟಿಮೇಟ್ಲಿ ಜೈನ್ಸ್ಗಳಿಗೆ, ಬ್ರಾಹ್ಮಿನ್ಸ್ಗಳಿಗೆ ಮತ್ತು ಕೆಲವೊಂದಿಷ್ಟು ಪ್ರಬಲವಾದ ಜಾತಿಗಳಿಗೆ. ಈಗ ಲಿಂಗಾಯತರಿಗೆ ಅಲ್ಲಿ ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಲಿಂಗಾಯತರಿಗೆ ಕೊಡಲ್ಲಪ್ಪ, ಬರೀ ಸ್ವಾಮಿಗಳಿಗೆ, ಪಂಚಮಸಾಲಿಗಳಿಗೆ, ಬನಜಿಗಳಿಗೆ ಇಷ್ಟೇ ಕೊಡ್ತಾರೆ. ಮತ್ತು ಇವರಿಗೇನು ಬರೀ ಇವ್ರ ಜಾತಿಯಿಂದ ಕೊಡ್ತಾರಂತಲ್ಲ, ಧರ್ಮದಿಂದ ಕೊಡ್ತಾರಂತಲ್ಲ, ಇದಕ್ಕೂ ಕೂಡ ಮತ್ತೆ ಇಲ್ಲಿ ಡಿವೈಡ್ಗಳಾಗ್ತವೆ. ನನ್ನ ಎಲ್ಲ ಬ್ರಾಹ್ಮಣ್ ಫ್ರೆಂಡ್ಸ್ಗಳು ನನಗೆ ಹೇಳಿರುವಂತೆ ಬ್ರಾಹ್ಮಣರಲ್ಲಿಯೂ ಕೂಡ 16ಕ್ಕಿಂತಲೂ ಅಧಿಕ ಜಾತಿಗಳಿವೆ. ಸೊ ಅದರಲ್ಲಿಯೂ ಕೂಡ ಯಾರು ಉಚ್ಚ ಜಾತಿಗೆ ಸೇರ್ತಾರಲ್ಲ, ಅಂದರೆ RSSನ ಫೌಂಡರ್ನ ಸುತ್ತಮುತ್ತ ಇರೋರು, ಸೊ ಇಂಥವ್ರಿಗೆ ಸಿಗತ್ತೆ. ಇನ್ನು ಜೈನರಲ್ಲಿಯೂ ಕೂಡ ಶ್ವೇತಾಂಬರ, ದಿಗಂಬರ, ಬೀಸ್ಪಂಥಿ, ತೇರಾಪಂಥಿ ಅಂತೇಳಿ ಈ ರೀತಿ ಅಲ್ಲಿ ಕೂಡ ಒಳಪಂಗಡಗಳಿವೆ, ಉಪಜಾತಿಗಳಿವೆ. ಅದರಲ್ಲಿ ಯಾರು ಟಾಪ್ ಬರ್ತಾರಲ್ಲ ಅವರಿಗೆ. ಇನ್ನು ಲಿಂಗಾಯತರಲ್ಲಿ ಅಂತೂ ಗೊತ್ತೇ ಇದೆ. ಸೊ ಈ 3 ಮೇಲಿನ ಜಾತಿಗಳನ್ನು ಬಿಟ್ಟರೆ ಮಿಕ್ಕ ಉಪಜಾತಿಗಳಿಗೇನು ವ್ಯಾಲ್ಯೂನೇ ಇಲ್ಲ, ಇವರನ್ನು ಇವರು ಲಿಂಗಾಯತರಂತಲೇ ಕನ್ಸಿಡರ್ ಮಾಡಲ್ಲ. ಈ ರೀತಿ ಜಾತಿ ಮತ್ತು ಧರ್ಮ ಅಂದರೆ ಪ್ರಬಲವಾಗಿರುವ ಜಾತಿಗಳಿಗೆ ಮತ್ತು ಯಾರು ಪೊಲಿಟಿಕಲಿ ಪವರ್ಫುಲ್ ಆಗಿದ್ದಾರೋ, ಯಾರ ಹತ್ರ ಪೊಲಿಟಿಕಲ್ ಲಿಂಕ್ ಇದೆನೋ ಅವರಿಗೆ ಮಾತ್ರ ಗೋರ್ಮೆಂಟ್ ಸ್ಕೀಮಲ್ಲಿ ಲೋನ್ ಸಿಗತ್ತೆ, ಸಬ್ಸಿಡಿ ಸಿಗತ್ತೆ, ಗ್ರ್ಯಾಂಟ್ ಸಿಗತ್ತೆ, ಮಿಕ್ಕವರಿಗೇನೂ ಕೂಡ ಸಿಗಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನಲ್ಲಿ ನೀವು ಟ್ಯಾಲೆಂಟ್ ಇಲ್ಲ, ಕುಣಿಯೋಕೆ ಬರಲ್ಲ, ಅದಕ್ಕೆ ನೆಲ ಡೊಂಕ್ ಅಂತ ಇದ್ದಾನೆ ಅನ್ಬೋದು. ಆದರೆ ಇದು ನನ್ನೊಬ್ಬನ ಕಥೆಯಲ್ಲ. ನನ್ನ ಈಗ ಸರ್ಕಲ್ನಲ್ಲಿ ನಮ್ಮದೇ ಆದಂಥ ಒಂದು ಕಮ್ಯುನಿಟಿಯಲ್ಲಿ, ಲಿಂಗಾಯತ ಕಮ್ಯುನಿಟಿಯಲ್ಲಿಯೇ ಮತ್ತು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ 1385 ಸ್ಟಾರ್ಟಪ್ಗಳ ಕತೆ ಸೇಮ್ ಟು ಸೇಮ್ ಆಗಿದೆ. ಅವರ ಹತ್ರ ಎಲ್ಲರ ಹತ್ರ ಕೂಡ ಟ್ಯಾಲೆಂಟ್ ಇದೆ, ಆದರೆ ಅವರಿಗೆ ಇಲ್ಲಿ ತನಕ ₹1 ಗೌರ್ಮೆಂಟ್ ಲೋನು ಕೂಡ ಸಿಕ್ಕಿಲ್ಲ, ಮತ್ತು ಪ್ರೈವೇಟ್ ಇನ್ವೆಸ್ಟರ್ಗಳಿಂದ ಕೂಡ ₹1 ಸಿಕ್ಕಿಲ್ಲ. ಯಾಕಪ್ಪ ಅಂತಂದರೆ ಅವರು ಜೈನ್ ಆಗಿಲ್ಲ, ಬ್ರಾಹ್ಮಿನ್ಸ್ ಆಗಿಲ್ಲ, ಮತ್ತು ಲಿಂಗಾಯತರಲ್ಲಿ ಬರುವ ಉಚ್ಚ ಮೇಲಿನ ಏನು ಪ್ರಬಲ ಜಾತಿಗಳಿವೆಲ್ಲ ಅದಕ್ಕೆ ಸೇರಲ್ಲ. ಈ ರೀತಿ ಜಾತಿ ಮತ್ತು ಧರ್ಮ ಆಧಾರಿತ ಸ್ಟಾರ್ಟಪ್ ಫಂಡಿಂಗ್ ಇದೆ. ಬರೀ ಇದು ಗೋರ್ಮೆಂಟ್ ಸ್ಕೀಮ್ಗಳಲ್ಲಿದೆ ಅಂತಲ್ಲ, ಪ್ರೈವೇಟ್ ಇನ್ವೆಸ್ಟರ್ಗಳು ಕೂಡ ಇದೇ ನೋಡ್ತಾರೆ. ಎಷ್ಟು ಜನ ಇನ್ವೆಸ್ಟರ್ಗಳಿದಾರಲ್ಲ ಇಂಡಿಯಾದಲ್ಲಿ, ಅವರೆಲ್ಲರೂ ಕೂಡ ಒಂದು ಜೈನ್ ಆಗಿರ್ತಾರೆ, ಇಲ್ಲವೇ ಬ್ರಾಹ್ಮಣ್ಸ್ ಆಗಿರ್ತಾರೆ. ಇನ್ನು ಮಾರ್ವಾಡಿಗಳಿದಾರಲ್ಲ, ಅವರು ಕೂಡ ತಮ್ಮನ್ನು ತಾವು ಜೈನ್ ಅಂತಲೇ ಹೇಳ್ಕೋತಾರೆ. ನಾವು ಎಷ್ಟು ಜನ ಇನ್ವೆಸ್ಟರ್ಗಳಿಗೆ ಮೀಟ್ ಆಗಿದ್ದೀವಲ್ಲ, ಎಲ್ಲ ಕಡೆ ಸೇಮ್ ರಗಳೇನೇ ಇದೆ. ಇನ್ನು ಅವ್ರು ಹೆಂಗೆ ಹೇಳ್ತಾರೆ, ಒಂದು ನೀನು ಜೈನ್ ಆಗಿರಬೇಕು, ಬ್ರಾಹ್ಮಣ ಆಗಿರಬೇಕು, ಇಲ್ಲ ಲಿಂಗಾಯತರಲ್ಲಿ ಬರುವ ಪ್ರಬಲ ಜಾತಿಗೆ ಸೇರಿರಬೇಕು, ಫಸ್ಟ್ ಕಂಡೀಷನ್ನು. ಅಂದಾಗಲೇ ನಿನಗೆ ಗೋರ್ಮೆಂಟ್ ಸ್ಕೀಮ್ಗಳಲ್ಲಿ ಸಿಗತ್ತೆ. ಇನ್ನು ನೀವು ಅನ್ಬೋದು, ಸರ್ ನಮ್ಮಲ್ಲಿ SC ST ಅವ್ರಿಗೆ ಕೊಟ್ಟಿದ್ದಾರೆ, ಮುಸ್ಲಿಮರಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ, ಇವ್ರಿಗೆ ಕೊಟ್ಟಿದ್ದಾರೆ, OBC ಅವ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ. ಫಸ್ಟ್ ಆಫ್ ಆಲ್ ನೀವು ಸ್ಟಾರ್ಟಪ್ಗೂ ಮತ್ತು ನಾರ್ಮಲ್ ಬಿಸ್ನೆಸ್ಗಳಿಗಿರುವ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಒಂದು ಊರಲ್ಲಿ ಅವನಿಗೂ ಒಂದು 2 ಲಕ್ಷದ ಮುದ್ರಾ ಲೋನ್ ಕೊಟ್ಟೆ, ಒಂದು ಪಟ್ಟಿ ಅಂಗಡಿ ಇಟ್ಕೊಟ್ಟೆ, ಅದರಲ್ಲಿ ಸಿಗರೇಟ್ ಮಾರ್ತಾ ಇರ್ತಾನೆ. ಎಲ್ಲೋ ಅವನಿಗೊಂದು ಫಿಲ್ಟರ್ ನೀರಿನ ಒಂದು ಪ್ಲ್ಯಾಂಟ್ ಹಾಕ್ಸ್ಕೊಟ್ಟೆ 5-10 ಲಕ್ಷದಲ್ಲಿ. ಇನ್ನು ಅವನಿಗೋ ಒಂದು ಬಟ್ಟೆ ಅಂಗಡಿ ಇಟ್ಕೊಟ್ಟೆ. ಇವೆಲ್ಲವೂ ಕೂಡ ಸ್ಟಾರ್ಟಪ್ ಅಲ್ಲ ತಮ್ಮ. ಸ್ಟಾರ್ಟಪ್ ಅಂದರೆ ಅದಕ್ಕೂ ಒಂದು ಬೇರೆ ಮೀನಿಂಗ್ ಇದೆ, ಒಂದು ಡಿಫ್ರೆಂಟ್ ಮೀನಿಂಗ್ ಇದೆ. ನಾನು ನೆಕ್ಸ್ಟ್ ಲೆಸನ್ದಲ್ಲಿ ಸ್ಟಾರ್ಟಪ್ ಅಂದರೆ ಏನು ಅನ್ನೋದನ್ನು ಕ್ಲಾರಿಫೈ ಮಾಡುವೆ. ಅಂತಂದರೆ ನೀವು ಕಂಪ್ನಿ ಮಾಡ್ತೀನಿ, ಸ್ಟಾರ್ಟಪ್ ಮಾಡ್ತೀನಿ ಅಂದರೆ ನಿಮಗೆ ಕೊಡಲ್ಲ. ನೀವೇನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ನಿಮ್ಗೆ 5-10 ಲಕ್ಷ ಲೋನು, ಗ್ರ್ಯಾಂಟು, ಸಬ್ಸಿಡಿ ಏನೋ ಒಂದು ಕೊಟ್ಬಿಟ್ಟು ನಿಮಗೆ ಲಾಲಿಪಾಪ್ ಬಾಯಲ್ಲಿ ಇಟ್ಬಿಟ್ಟು ಸುಮ್ಮನೆ ತಪ್ಪಿಗೆ ಕೂಡಿ ಅಂತಾರೆ. ಆದರೆ ಯಾವಾಗ ನೀವು ಒಂದು ದೊಡ್ಡ ಇನೋವೇಷನ್ ಐಡಿಯಾ ಇಟ್ಕೊಂಡ್ಬಿಟ್ಟು ಬರ್ತಿರಲ್ಲ, ಆವಾಗ ನಿಮ್ಮನ್ನು ತುಳಿತಾರೆ. ನಿಮ್ಮೊಂದಿಗೆ ಜಾತಿವಾದ, ಧರ್ಮವಾದ ಎಲ್ಲವೂ ಕೂಡ ಆಗುತ್ತೆ. ಸೊ ಇದು ರಿಯಾಲಿಟಿ ಆಗಿದೆ. ನಾವು ಎಷ್ಟು ಜನ ಪ್ರೈವೇಟ್ ಇನ್ವೆಸ್ಟರ್ಗಳನ್ನ ಅಪ್ರೋಚ್ ಆಗಿದ್ದೀವಲ್ಲ, ಅವ್ರು ಯಾರೂ ಕೂಡ ನಮ್ಮ ಐಡಿಯಾದಲ್ಲಿ ದಮ್ಮಿಲ್ಲ, ನಮ್ಮಲ್ಲಿ ಕೆಪಾಸಿಟಿ ಇಲ್ಲ ಅಂತೇಳಿ ನಮಗೆ ಹಾಕಲ್ಲ, ದುಡ್ಡು ಹಾಕಲ್ಲ ಅಂತಂದಿಲ್ಲ. ಸೊ ಅವ್ರದ್ದೆಲ್ಲರದು ಏನು, ಒಂದು ನೀವು ಈ ಜಾತಿಗಳಿಗೆ, ಈ ಧರ್ಮಗಳಿಗೆ ಸೇರಿರಬೇಕು. ಫಸ್ಟ್ ಕಂಡೀಷನು ಇಲ್ಲಪ್ಪ ಅಂತಂದರೆ ನೀವು ಈ ಜಾತಿ, ಈ ಧರ್ಮದವ್ರನ್ನ ಮದುವೆ ಆಗಿರಬೇಕು. ಸೊ ಹೆಂಗೆ ಪಾಸಿಬಲ್ ಇದೆ?
ಸರಿನಾ? ಹುಟ್ಟಿನಿಂದ ಜಾತಿ ಬರ್ತಾ ಇದೆಯಪ್ಪ ಈ ದೇಶದಲ್ಲಿ. ಏನು ಮಾಡೋದು, ನಮ್ಮ ಹಿರಿಯರು ಇಂಥದ್ದೊಂದು ಕೊಚ್ಚೆಯನ್ನು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಸರಿನಾ? ಇನ್ನು ನಾವು ಅವರನ್ನು, ಅದೇ ಪರ್ಟಿಕ್ಯುಲರ್ ಜಾತಿಯವರನ್ನು ಮದುವೆ ಆಗಬೇಕಂತಂದರೆ ಹೆಂಗೆ ಸಾಧ್ಯ ಇದೆ? ಮದುವೆ ಅನ್ನೋದು ವ್ಯಾಪಾರ ಅಲ್ಲ. ಸೊ ಮದುವೆ ಅನ್ನೋದೊಂದು ಅದಕ್ಕೆ ಆದಂಥ ಪವಿತ್ರವಾದ ಒಂದು ಅದಕ್ಕೆ ಬೆಲೆ ಇದೆ. ಸೊ ನಾವು ಸಿಕ್ಕವ್ರನ್ನೆಲ್ಲ ಮದುವೆ ಆಗೋಕ್ಕಾಗಲ್ಲ ದುಡ್ಡಿಗೋಸ್ಕರ. ಮತ್ತು ಆ ರೀತಿ ಆದರೂ ಕೂಡ ಅಲ್ಲಿ ನಮಗೆ ವ್ಯಾಲ್ಯೂ ಇರಲ್ಲ, ನಮ್ಮನ್ನು ನಾವು ಮಾರ್ಕೊಂಡಂಗಿರುತ್ತೆ. ಸೊ ಇದು ರಿಯಾಲಿಟಿ ಇದೆ ಅಂತಂದರೆ, ನಿಮಗೆ ಗೋರ್ಮೆಂಟಲ್ಲಾದರೂ ಹೋಗಿ ಫಂಡಿಂಗ್ಗೋಸ್ಕರ, ಪ್ರೈವೇಟಲ್ಲಾದರೂ ಹೋಗಿ ಅಲ್ಲಿ ಜಾತಿ ಮತ್ತು ಧರ್ಮ ಆಧಾರಿತ ಫಂಡಿಂಗ್ ಇದೆ. ಇನ್ನು ಎಷ್ಟು ಸ್ಟಾರ್ಟಪ್ ಇಂಡಿಯಾದ ರಿಲೇಟೆಡ್ ಆಗಿ, ಮೇಕ್ ಇನ್ ಇಂಡಿಯಾದ ರಿಲೇಟೆಡ್ ಆಗಿ ಬ್ಯಾಂಕ್ಗಳಿಗೆ ಅಲೋಟ್ ಮಾಡಿದಾರೋ, ಗೋರ್ಮೆಂಟ್ ಆಫೀಸರ್ಗಳಲ್ಲಿರುವ ಆಫೀಸರ್ಗಳಿದ್ದಾರೋ, ಗೋರ್ಮೆಂಟ್ನ ಡಿಪಾರ್ಟ್ಮೆಂಟ್ಗಳಿದಾನೋ, ಅಲ್ಲೆಲ್ಲವೂ ಕೂಡ 99% ಕೇಸಸ್ಗಳಲ್ಲಿ ಬ್ರಾಹ್ಮಿನ್ಸ್ ಇರ್ತಾರೆ. ಸೊ ಅವರು ನಮ್ಮ ಅಪ್ಲಿಕೇಶನ್ಸ್ಗಳನ್ನು ಹಾಗೆ ಮೇಲಿಂದ ಮೇಲೇ ರಿಜೆಕ್ಟ್ ಮಾಡ್ತಾರೆ, ತೆಗೆದು ಕೂಡ ನೋಡಲ್ಲ. ಇನ್ನು ಜೈನರಿದ್ದರೂ ಕೂಡ ಅವರು ಹಾಗೆ ಮಾಡ್ತಾರೆ. ಇದು ನಮ್ಮ ದೇಶದ ಸ್ಟಾರ್ಟಪ್ನ ರಿಯಾಲಿಟಿ ಆಗಿದೆ. ಹೀಗಾಗಿಯೇ ಭಾರತದಲ್ಲಿ ಸ್ಟಾರ್ಟಪ್ಗಳು ಸಾಯ್ತಾ ಇವೆ. ಫಸ್ಟ್ ಆಫ್ ಆಲ್ ಫಂಡಿಂಗ್ನ ಕೊರತೆಯಿಂದಾಗಿಯೇ ಸಾಯ್ತಾ ಇವೆ. ಸ್ಟಾರ್ಟಪ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆದ 5,000ಕ್ಕಿಂತಲೂ ಹೆಚ್ಚಿನ ಸ್ಟಾರ್ಟಪ್ಗಳು ಕ್ಲೋಸ್ ಆಗಿವೆ ಅನ್ನೋದು ಗೋರ್ಮೆಂಟ್ ಡಾಟಾನೇ ಹೇಳುತ್ತೆ. ಸೊ ಈ ಒಂದು ಜಾತೀಯತೆಯ ಮತ್ತು ಧರ್ಮವಾದದ ವಿರುದ್ಧವಾಗಿ ನೀವು ಹೋರಾಟ ಮಾಡ್ತೀನಿ ಅಂತಂದ್ರೂ ನಿಮ್ಮನ್ನು ಸಾಯಿಸಿಬಿಡ್ತಾರೆ. ಕೊಡೋದೇ ಎಲ್ಲ ದುಡ್ಡು, ನೀವೆಂಗೆ ಹೋರಾಟ ಮಾಡ್ತೀರಾ? ಇನ್ನು ಇದರ ಕುರಿತಾಗಿ ನಾನು ಸ್ವತಃ ಖುದ್ದಾಗಿ CM, PM ಎಲ್ಲ MLA MP ಹೇಳಿದರೂ ಕೂಡ ಯಾರೂ ಸಪೋರ್ಟ್ ಮಾಡಲ್ಲ. ಸೊ ಎಲ್ಲಿ ತನಕ ನಿಮ್ಮ ಜಾತಿಯವರು ಇರ್ಬೋದು, ಜನ MLA MP ಆಗಲ್ವೋ ಅಲ್ಲಿ ತನಕ ಅವರು ನಿಮ್ಮ ಜಾತಿಯವರಾಗಿರ್ತಾರೆ. ಯಾವಾಗ ಅವರು ಗೆದ್ದು ಬರ್ತಾರಲ್ಲ ಆವಾಗ ಅವರು RSSನ ಗುಲಾಮರಾಗ್ತಾರೆ, ಇಲ್ಲವೇ ISISನ ಗುಲಾಮರಾಗ್ತಾರೆ. ನಿಮಗಂತೂ ಕೊಡಲ್ಲ, ಅವ್ರು ಅದೇ ಮಾಡೋರು. ಇನ್ನು ಎರಡನೇ ಫ್ಯಾಕ್ಟ್ ಏನಪ್ಪ ಅಂತಂದರೆ, ನೋ ವ್ಯಾಲ್ಯೂ ಫಾರ್ ಇನೋವೇಟಿವ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಐಡಿಯಾಸ್. ಭಾರತದಲ್ಲಿ ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಏನಿದೆಪ್ಪ ಅಂತಂದರೆ, ನೀವೇನಾದರೂ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವಿಂಗ್ ಐಡಿಯಾವನ್ನು ತೊಗೊಂಡ್ಬಂದಿದ್ದೀರಾ, ಇನೋವೇಟಿವ್ ಐಡಿಯಾವನ್ನು ತೊಗೊಂಡ್ಬಂದಿದ್ದೀರಾ ಅಂತಂದರೆ ಅದಕ್ಕೆ ಯಾರೂ ಕೂಡ ಸಪೋರ್ಟ್ ಮಾಡಲ್ಲ, ಯಾರೂ ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡಲ್ಲ. ಯಾಕಪ್ಪ ಅಂತಂದರೆ ಭಾರತದ ಇನ್ವೆಸ್ಟರ್ಗಳು ಫಟ್ಟು ನನ್ನ ಮಕ್ಕಳಾಗಿದ್ದಾರೆ. ಇವರೇನು ಬೆವರು ಸುರಿಸಿಬಿಟ್ಟು ಹಗಲು ರಾತ್ರಿ ಕಷ್ಟಪಟ್ಟುಬಿಟ್ಟು ದುಡ್ಡನ್ನು ಸಂಪಾದಿಸಿ ಇಲ್ಲಿ ಇನ್ವೆಸ್ಟರ್ ಆಗ್ತಾ ಇಲ್ಲ. ಇವರು ಎಲ್ಲಿಂದ ಮತ್ತೆ ಗೋರ್ಮೆಂಟ್ ಸ್ಕೀಮಿಂದ ಒಂದು ಇನ್ಕ್ಯುಬೇಷನ್ ಸೆಂಟರ್ ಮಾಡ್ಕೊಳ್ಳೋದು, ಸ್ಟಾರ್ಟಪ್ ಟ್ರೈನಿಂಗ್ ಸೆಂಟರ್ ಮಾಡ್ಕೊಳ್ಳೋದು, ಸ್ಕಿಲ್ ಇಂಡಿಯಾದಲ್ಲಿ ಹೋಗೋದು, ಮೇಕ್ ಇನ್ ಇಂಡಿಯಾದಲ್ಲಿ ಹೋಗೋದು, ಗೋರ್ಮೆಂಟ್ ಕಡೆಯಿಂದನೇ ದುಡ್ಡು ತರೋದು, ಅದರಲ್ಲಿ ತಮ್ಮ ಮನೆ ತುಂಬಿಸ್ಕೊಳ್ಳೋದು, ಮಿಕ್ಕಿದ ಅಮೌಂಟಲ್ಲಿ ಅಲ್ಲಿ ಇಲ್ಲಿ ಹಾಕಿದವ್ರ ಥರ ಮಾಡೋದು. ಇದು ಇನ್ವೆಸ್ಟರ್ಗಳ ರಿಯಾಲಿಟಿ ಇದೆ. ಇನ್ನು ಯಾರ್ಯಾರು ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳಿದಾರಲ್ಲ ಅವ್ರೇನು ಹೇಳ್ತಾರೆ, ನಾನಂತೂ ರಿಸ್ಕ್ ತೊಗೊಳ್ಳಲ್ಲಪ್ಪ, ನೀನೇನು ಸ್ಟಾರ್ಟಪ್ ಮಾಡೋಕೆ ಹೊಂಟಿದೆಯಲ್ಲ ಅದೆಲ್ಲಾದರೂ ಜಗತ್ತಿನಲ್ಲಿ ಎಕ್ಸಿಕ್ಯೂಟ್ ಆಗಿರಬೇಕು, ಸಕ್ಸಸ್ ಸಿಕ್ಕಿರ್ಬೇಕು. ಅದಕ್ಕೆ ಅಂದಾಗಲೇ ಹಾಕುವೆ, ಕಂಪ್ಲೀಟಾಗಿ ಹೊಸ ಐಡಿಯಾ ಇದೆ ಅಂತಂದರೆ ನಾನು ದುಡ್ಡು ಹಾಕಲ್ಲ ಅಂತೇಳಿ ನಿಮ್ಮ ಮುಖದ ಮೇಲೇ ಹೇಳ್ತಾರೆ. ಅಂದರೆ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತೀರಾ, ನೀವು ಅಲ್ಲಿ ಜೀವನ ತ್ಯಾಗ ಮಾಡೋಕೆ ರೆಡಿ ಇರ್ತೀರಾ, ಹಗಲು ರಾತ್ರಿ ಎಫರ್ಟ್ ಹಾಕಕ್ಕೆ ರೆಡಿ ಇರ್ತೀರಾ. ಅದು ಐಡಿಯಾನೂ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ, ಕೋಟ್ಯಾಂತರ ಜನರಿಗೆ ಅದರಿಂದ ಹೆಲ್ಪ್ ಆಗುತ್ತೆ. ಆದರೂ ಕೂಡ ಯಾವ ಇನ್ವೆಸ್ಟರ್ಗಳು ಮುಂದೆ ಬರಲ್ಲ. ನಿಮಗೆ ಫಂಡಿಂಗ್ ಸಿಗೋವಾಗ ಮೊದಲೇದಾಗಿ ನಿಮ್ಮ ಜಾತಿ ಧರ್ಮವನ್ನು ನೋಡ್ತಾರೆ. ಅದಾದ ನಂತರ ಏನು ನೋಡ್ತಾರಪ್ಪ ಅಂತಂದರೆ, ಆ ಸ್ಟಾರ್ಟಪ್ನ ಫೌಂಡರು IITಯಿಂದ ಗ್ರ್ಯಾಜುಯೇಟ್ ಆಗಿರಬೇಕು, IIMನಿಂದ ಗ್ರ್ಯಾಜುಯೇಟ್ ಆಗಿರಬೇಕು, ಗೂಗಲ್ಲು, ಅಮೆಜಾನು, ಫೇಸ್ಬುಕ್ಕು, ಮೆಟಾ ಈ ರೀತಿಯಾದ ದೊಡ್ಡ ದೊಡ್ಡ MNC ಕಂಪ್ನಿಗಳಲ್ಲಿ ಹೋಗಿ ಜಾಬ್ ಮಾಡಿ ಬಿಟ್ಟು ಬಂದಿರಬೇಕು. ಸೊ ಈ ರೀತಿ ಇದೆಯಪ್ಪ ಅಂತಂದರೆ ಅವನ ಐಡಿಯಾ ಬಕ್ವಾಸ್ ಇದ್ರೂ ಕೂಡ ಅವನ ಸ್ಟಾರ್ಟಪ್ಪಲ್ಲಿ 100 ಕೋಟಿ, 1000 ಕೋಟಿ, 10,000 ಕೋಟಿ ದುಡ್ಡು ಹಾಕ್ತಾರೆ. ಆದರೆ ನಿಮ್ಮ ಹತ್ರ ಏನೋ ಒಂದು ಇನೋವೇಷನ್ ತಂದಿದ್ದೀರಾ ಅಂತಂದರೆ ಯಾರೂ ದುಡ್ಡು ಹಾಕಲ್ಲ. ಯಾಕೆ ಇವರ ಈ ಒಂದು ಡಿಗ್ರಿಗಳನ್ನು ನೋಡಿ ಹಾಕ್ತಾರಪ್ಪ ಅಂತಂದರೆ, ಈ ಡಿಗ್ರಿಗಳಿದ್ದರೆ ಇಲ್ಲಿ IITಯಲ್ಲಿ ಹೋದ್ರೇ ಒಂದು ದೊಡ್ಡ ಸಾಧನೆ ಅನ್ನೋ ಥರ ಇದೆ. ಮತ್ತು ಇವರು IITಗೆ ಹೋಗಿ ಬಂದವರು ಏನಾಗಿದ್ದಾರೆ, ಇವತ್ತು ಯೂಟ್ಯೂಬಲ್ಲಿ ರೀಲ್ಸ್ ಮಾಡ್ತಾ ಕುಣಿತಾ ಇದ್ದಾರೆ, ಫಾಲ್ತು ಟ್ರೋಲ್ ಮಾಡೋದು, ಇಂಥ ಹಲ್ಕಟ್ಗಿರಿಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಬಂದಿದ್ದ MBA ಛಾಯಾಯವಲ ಅಂತೇಳಿ, MBA ಮಾಡಿ ಅದನ್ನು MBA ಮಾಡಿದೆ ಅಂತ ಮಾರ್ಕೆಟಿಂಗ್ ಮಾಡೋ, ಸಾಲ್ವ್ ಮಾಡೋ ಪ್ರಾಬ್ಲಮ್ ಬಿಟ್ಬಿಟ್ಟು ಚಾಯ್ ಫ್ರಾಂಚೈಸಿಗಳನ್ನು ಮಾರೋದು. ಒಬ್ಬಳು ಬಂದುಬಿಟ್ಟು BTech MTech ವಡಾಪಾವ್ ವಾಲಿ, ಪಾನಿಪುರಿ ವಾಲಿ ಅಂತೇಳಿ ಇಂಥವೆಲ್ಲ ಹಲ್ಕಟ್ಗಿರಿಗಳು ಇವರು ಸ್ಟಾರ್ಟಪ್ ಅಂತೆ. ಅಂತಂದ್ರೆ ಇವ್ರದ್ದೇನು ರಿಯಲ್ ಆಗಿ ಐಡಿಯಾ ಇದೆ, ಪ್ರಾಬ್ಲಮ್ ಸಾಲ್ವಿಂಗ್ ಇದೆ, ಇನೋವೇಷನ್ ಇದೆ ಅಂತಂದರೆ ಇವ್ರು ಹಾಕಲ್ಲ. ಒಟ್ಟಿನಲ್ಲಿ ಅವರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿಂದ ಬಂದಿದ್ದಾರೆ, ಇವರ ಜಾತಿ ಧರ್ಮಕ್ಕೆ ಸೇರಿದ್ದಾರೆ. ಈ ರೀತಿ ಒಂದು ಏನಾದರೂ ಟ್ಯಾಗ್ ಇತ್ತಪ್ಪ ಅಂತಂದರೆ PR ಮಾಡೋಕ್ಕೆ ಈಸಿ ಆಗುತ್ತೆ, ಆ ಸ್ಟಾರ್ಟಪ್ನ ಮಾರ್ಕೆಟಿಂಗ್ ಮಾಡೋಕ್ಕೆ, ಬೋಗಸ್ ಪ್ರೊಪಗಂಡಗಳನ್ನು ಸೆಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಹಾಕ್ತಾರೆ. ಇನ್ನು ಮತ್ತೊಂದು ಕಂಡೀಷನ್ ಏನಿರುತ್ತಪ್ಪ ಅಂದರೆ, ಆ ಸ್ಟಾರ್ಟಪ್ ಐಡಿಯಾ ಕಾಪಿ ಪೇಸ್ಟೆಡ್ ಇರಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ವರ್ಲ್ಡ್ ಮಾರ್ಕೆಟ್ನಲ್ಲಿ ಏನು ಸಕ್ಸಸ್ಫುಲ್ಲಾಗಿ ನಡೀತಾ ಇದೆಯೋ ಅದು ಒಂದು 10 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ಭಾರತಕ್ಕೆ ಬಂದೇ ಬರುತ್ತೆ. ಯಾಕಂದರೆ ಭಾರತ ಈ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳಿಗಿಂತ 30-50 ವರ್ಷ ಹಿಂದಿದೆ. ನಾವು ಚೈನಾಗಿಂತ 30 ವರ್ಷ ಹಿಂದಿದ್ದೀವಿ, ಜಪಾನ್ಗಿಂತ 50 ವರ್ಷ ಹಿಂದಿದ್ದೀವಿ.
ಸೊ ಹೀಗಾಗಿ ವರ್ಲ್ಡ್ ಮಾರ್ಕೆಟಲ್ಲಿ ಏನು ನಡೀತಾ ಇರುತ್ತಲ್ಲ ಅದು ಭಾರತಕ್ಕೆ ಲೇಟಾಗಿ ಬಂದೇ ಬರುತ್ತೆ. ಸೊ ಇನ್ವೆಸ್ಟರ್ಗಳದೇನು, ನೀನು ನಿನ್ನ ಸ್ವಂತ ತಲೆ ಉಪಯೋಗಿಸ್ಕೋಬೇಡ, ಅಲ್ಲೇನು ಸಕ್ಸಸ್ಫುಲ್ ನಡೀತಾ ಇದೆಯೋ ಅದನ್ನೇ ರೆಪ್ಲಿಕೇಟ್ ಮಾಡು, ಸ್ಟಾರ್ಟ್ ಮಾರ್ಕೆಟ್ ಪಂಪ್ ಆ್ಯಂಡ್ ಡಂಪ್ ಮಾಡೋಣ, ಇಬ್ಬರು ದುಡ್ಡು ಮಾಡ್ಕೊಳ್ಳೋಣ, ದೇಶ ಹೋಗಲಿ ಹಾಳಾಗಿ ಅನ್ನೋ ಥರ ಮೆಂಟಾಲಿಟಿಯಲ್ಲಿ ಇನ್ವೆಸ್ಟರ್ಗಳಿದ್ದಾರೆ. ಸೊ ಅವ್ರೇನು ಮಾಡ್ತಾರೆ, ಈಗ ವರ್ಲ್ಡ್ ಮಾರ್ಕೆಟ್ನಲ್ಲಿ ಅಮೆಜಾನ್ ನಡೀತಾ ಇದೆಯಾ ಇ ಕಾಮರ್ಸಲ್ಲಿ, ತೊಗೊಂಬ ಫ್ಲಿಪ್ಕಾರ್ಟ್ ಮಾಡಿ. ವರ್ಲ್ಡ್ ಮಾರ್ಕೆಟಲ್ಲಿ ವಾಲ್ಮಾರ್ಟ್ ನಡೀತಾ ಇದೆಯಾ, ತೊಗೊಂಬ ಡಿಮಾರ್ಟ್ ಮಾಡಿಕೊಂಡು. ವರ್ಲ್ಡ್ ಮಾರ್ಕೆಟ್ನಲ್ಲಿ ಊಬರ್ ನಡೀತಾ ಇದೆಯಾ, ತೊಗೊಂಬ ಇಲ್ಲಿ ಓಲಾ ಮಾಡು. ವರ್ಲ್ಡ್ ಮಾರ್ಕೆಟಲ್ಲಿ Airbnb ನಡೀತಾ ಇದೆಯಾ, ತೊಗೊಂಬ ಇಲ್ಲಿ ಓಯೋ ಮಾಡು. ಅಲ್ಲಿ ಸ್ವಿಗ್ಗಿ ನಡೀತಾ ಇದೆಯಾ, ತೊಗೊಂಬ ಇಲ್ಲಿ ಜೊಮ್ಯಾಟೊ. ಸೊ ಇದೇ ರೀತಿ ಇವೆ ಇವ್ರದ್ದು. ಒಂದು ಕೂಡ ಸ್ವಂತ ಐಡಿಯಾಸ್ ಇಲ್ಲ, ಸ್ವಂತ ಇನೋವೇಷನ್ ಇಲ್ಲ, ಏನು ಟೆಕ್ನಾಲಜಿ ಬಿಲ್ಡ್ ಮಾಡಿಲ್ಲ, ಏನಿಲ್ಲ. ಇನ್ನು ಭಾರತದ ಸ್ಟಾರ್ಟಪ್ಗಳ ಟೆಕ್ನಾಲಜಿ ಇನೋವೇಷನ್ ಏನಂತ ಕೇಳಿದ್ರಪ್ಪ ಅಂತಂದರೆ ಬರೀ ವೆಬ್ಸೈಟ್ ಮಾಡೋದು, ಆ್ಯಪ್ ಮಾಡೋದು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದು. ಇಷ್ಟು ಬಿಟ್ಟರೆ ನನ್ನ ಮಕ್ಕಳಲ್ಲಿ ಏನು ಮಣ್ಣು ಇಲ್ಲ. ಭಾರತದ ಸ್ಟಾರ್ಟಪ್ಗಳು ಯಾವುದಕ್ಕಾಗಿ ಯೋಗ್ಯವಾಗಿವೆಯಪ್ಪ ಅಂತಂದರೆ ಬರೀ ಡೆಲಿವರಿ ಬಾಯ್ಗಳನ್ನು ಮತ್ತು ಗರ್ಲ್ಗಳನ್ನು ಸೃಷ್ಟಿ ಮಾಡುವುದಕ್ಕಾಗಿ ಯೋಗ್ಯವಾಗಿವೆ ಅಷ್ಟೇ. ಇಷ್ಟು ಬಿಟ್ಟರೆ ಇವುಗಳಲ್ಲಿ ಏನೂ ಇಲ್ಲ. ಟೋಟಲಿ ಬೋಗಸ್ ಇಂಡಸ್ಟ್ರಿ ಇದೆ. ಸ್ಟಾರ್ಟಪ್ಗಳಂತಂದರೆ ಒಂಥರ ಸ್ಕ್ಯಾಮರ್ ಕಂಪ್ನಿಗಳಾಗಿವೆ ಇಷ್ಟೇ. ಇನ್ವೆಸ್ಟರ್ಗಳದ್ದು ಇದರಲ್ಲಿ ಕೈ ಇದೆ, ಗೋರ್ಮೆಂಟದ್ದು ಕೈ ಇದೆ, ಇನ್ನು ಜಾತಿ ಧರ್ಮವಾದಿಗಳದ್ದು ಕೈ ಇದೆ. ಇನ್ನು ಸ್ವತಃ ಸ್ಟಾರ್ಟಪ್ ಫೌಂಡರ್ಗಳಿಗೂ ದುಡ್ಡು ಸಿಗಬೇಕಪ್ಪ ಅಂತಂದರೆ ಏನಾದರೂ ಮಾಡಬೇಕಲ್ಲ, ಹೊಟ್ಟೆಪಾಡು. ಅದಕ್ಕೆ ಅವರು ಇವ್ರ ಜೊತೆ ರಾಜಿ ಆಗಿಬಿಡ್ತಾರೆ. ದಿಸ್ ಈಸ್ ಫ್ಯಾಕ್ಟ್ ನಂಬರ್ 2. ಇನ್ನು ಫ್ಯಾಕ್ಟ್ ನಂಬರ್ 3 ಏನಪ್ಪ ಅಂತಂದರೆ ವ್ಯಾಲ್ಯೂಯೇಷನ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಪಂಪ್ ಆ್ಯಂಡ್ ಡಂಪ್ ಸ್ಕ್ಯಾಮ್ಸ್. ಭಾರತದಲ್ಲಿ ಶುರುವಾಗುವ ಯಾವುದೇ ಸ್ಟಾರ್ಟಪ್ಗೂ ಕೂಡ ಭಾರತವನ್ನು ಬದಲಾವಣೆ ಮಾಡಬೇಕು, ಭಾರತವನ್ನು ವಿಶ್ವಗುರು ಮಾಡಬೇಕು, ಕೋಟ್ಯಾಂತರ ಜನರ ಬದುಕಲ್ಲಿ ಬೆಳಕನ್ನು ಚೆಲ್ಲಬೇಕು ಅನ್ನೋ ಉದ್ದೇಶ ಇರಲ್ಲ. ಎಲ್ಲ ಸ್ಟಾರ್ಟಪ್ ಫೌಂಡರ್ಗಳ ಇನ್ವೆಸ್ಟರ್ಗಳ ಫಸ್ಟ್ ಪ್ರಿಯಾರಿಟಿ ಏನಾಗಿರುತ್ತಪ್ಪ ಅಂತಂದರೆ ಬರೀ ವ್ಯಾಲ್ಯೂಯೇಷನ್ ಎಬ್ಸೋದು. ಆನ್ ದ ಗ್ರೌಂಡ್ ಆ ಸ್ಟಾರ್ಟಪ್ನ ಯೋಗ್ಯತೆ, ಅದರ ವ್ಯಾಲ್ಯೂ 1 ಲಕ್ಷ ಕೂಡ ಇರಲ್ಲ. ಬಟ್ ಆನ್ ದ ಪೇಪರ್ ಅದರ ವ್ಯಾಲ್ಯೂ ಎಷ್ಟಾಗಿರತ್ತಪ್ಪ ಅಂತಂದರೆ 1000 ಕೋಟಿ 2000 ಕೋಟಿ. ಯಾಕೆಷ್ಟು ವ್ಯಾಲ್ಯೂಯೇಷನನ್ನು ಮಾಡ್ತಾರೆ ಏನು ಕೆಲಸ ಮಾಡ್ದೇನೆ ಅಪ್ಪ ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಹೋಗೋದು, ಲಿಸ್ಟಿಂಗ್ ಮಾಡೋದು, IPO ತೆಗೆಯೋದು, ಪಂಪ್ ಆ್ಯಂಡ್ ಡಂಪ್ ಮಾಡಿ ದುಡ್ಡು ಮಾಡ್ಕೊಂಡು ಎಸ್ಕೇಪ್ ಆಗೋದು. ಭಾರತದಲ್ಲಿ ಎಷ್ಟು ಯುನಿಕಾರ್ನ್ ಅಂತ ಹೇಳಿ ಲಿಸ್ಟ್ ಮಾಡಿದಾರಲ್ಲ ಅದರಲ್ಲಿ 1-2 ಪ್ರಾಫಿಟೇಬಲ್ ಇವೆ. ಮಿಕ್ಕಿದ್ದೆಲ್ಲವೂ ಕೂಡ 4-5 ಸಾವಿರ ಕೋಟಿ ಲಾಸ್ ಮೇಕಿಂಗ್ ಇವೆ. ಏನು ಕೆಲಸ ಮಾಡಿಲ್ಲ, ಯಾರಿಗೂ ಕೂಡ ಒಂದು ಸ್ಟೇಬಲ್ ಆಗಿರುವ ಜಾಬ್ ಕೊಟ್ಟಿಲ್ಲ, ಜನರ ಮುಖದಲ್ಲಿ ಕೂಡ ಒಂದು ನಗು ಬರೋ ಥರ ಕೆಲಸ ಮಾಡಿಲ್ಲ. ಬರೀ ಗ್ರಾಸರಿ ಶಾಪ್ನವರ ಜೀವನ ಹಾಳು ಮಾಡಿದೆ, ಸಣ್ಣ ಪುಟ್ಟ ಏನೋ ಒಂದು ಕೈಪಲ್ಯ ಮಾರೋರ ಒಂದು ಜೀವನ ಹಾಳು ಮಾಡಿದೆ, ಕಿರಾಣಿ ಅಂಗಡಿಯವರ ಜೀವನ ಹಾಳು ಮಾಡಿದೆ, ಡ್ರೈವರ್ಗಳ ಜೀವನ ಹಾಳು ಮಾಡಿದೆ, ಟೀಚರ್ಗಳ ಜೀವನ ಹಾಳು ಮಾಡಿದೆ. ಇಂಥವೇ ಇವೆ. ಸ್ಟಾರ್ಟಪ್ ಮೇಲೆ ಏನು ದೊಡ್ಡ ಅಚೀವ್ಮೆಂಟ್ ಇಲ್ಲ, ಏನೂ ಕಿಸಿದಿಲ್ಲ. ಸೊ ಅವ್ರಿಗೇನು ಬೇಕು, ವರ್ಲ್ಡ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗಿರೋದನ್ನು ಇಂಡಿಯಾದಲ್ಲಿ ತಂದು ರೆಪ್ಲಿಕೇಟ್ ಮಾಡೋದು, ಕಾಪಿ ಪೇಸ್ಟ್ ಮಾಡೋದು. ಅದಾದ ನಂತರ ಸುಮ್ಮನೆ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡೋದು. ಆ ಸ್ಟಾರ್ಟಪ್ ಫೌಂಡರ್ ಚೂತಿಯ ಇರ್ತಾನೆ, ಅವನಿಗೇನು ಬರ್ತಾ ಇರಲ್ಲ, ಎಲ್ಲಿಂದಲೋ ಕಲ್ತು ಬಂದಿರ್ತಾನೆ. ಸೊ ಅವ್ನು ಸುಮ್ಮನೆ PR ಮಾಡೋದು, ಗಳೋ ಅನ್ನೋ ಸ್ಟೋರಿಗಳನ್ನು ಹಾಕಿ ಫುಲ್ ಪಬ್ಲಿಸಿಟಿ ಕೊಟ್ಬಿಡೋದು, ಅವನ್ನ ಬರೀ ಉಬ್ಸೋದು, ಮಾರ್ಕೆಟಿಂಗ್ ಮಾಡೋದು. ಸೊ ಮಾಡಿಬಿಟ್ಟು ಆ ಸ್ಟಾರ್ಟಪ್ಗೆ ಒಂದು ಡಮ್ಮಿ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡೋದು, ಇನ್ವೆಸ್ಟರ್ಗಳನ್ನ ಕೂಡ ಚೂತಿಯ ಮಾಡೋದು, ಜನರನ್ನು ಕೂಡ ಚೂತಿಯ ಮಾಡೋದು, ಸ್ಟಾಕ್ ಮಾರ್ಕೆಟಲ್ಲಿ ಪಂಪ್ ಆ್ಯಂಡ್ ಡಂಪ್ ಮಾಡಿ ಎಸ್ಕೇಪ್ ಆಗಿ ಹೋಗಿಬಿಡೋದು. ಇಲ್ಲಿ ಲಕ್ಷಾಂತರ ಕೋಟಿ ದುಡ್ಡನ್ನು ಸಂಪಾದಿಸ್ಕೊಂಡು ಹೋಗಿಬಿಡೋದು. ಇಲ್ಲಿ ಜಾಬ್ ಮಾಡೋರ ಜೀವನನೂ ಹಾಳು, ಇನ್ವೆಸ್ಟರ್ ಈಗ ನಮ್ಮಂಥ ರಿಟೇಲ್ ಇನ್ವೆಸ್ಟರ್ ಇರ್ತಾರಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋರು, ಅವ್ರ ಜೀವನನೂ ಹಾಳು. ಸೊ ಈ ರೀತಿ ಮಾಡ್ತಾ ಇದ್ದಾರೆ. ಇದು ಫ್ಯಾಕ್ಟ್ ನಂಬರ್ 3. ಇನ್ನು ಫ್ಯಾಕ್ಟ್ ನಂಬರ್ 4 ಏನಪ್ಪ ಅಂತಂದರೆ ಡಿಫಿಕಲ್ಟ್ ಟು ಬಿಲ್ಡ್ ಕಾಂಪಿಟೇಟಿವ್ ಏಜ್ ವಿದೌಟ್ ಫಂಡಿಂಗ್. ನೀವು ಸ್ಟಾರ್ಟಪ್ ಫೌಂಡರ್ ಇರ್ತೀರ, ನಿಮಗೆ ಯಾರೂ ಕೂಡ ಫಂಡಿಂಗ್ ಕೊಡಲ್ಲ, ಗೋರ್ಮೆಂಟ್ ಸ್ಕೀಮಲ್ಲಿ ಲೋನು ಸಿಗಲ್ಲ, ಗ್ರ್ಯಾಂಟು ಸಿಗಲ್ಲ, ಸಬ್ಸಿಡಿನೂ ಸಿಗಲ್ಲ, ಏನೂ ಸಿಗಲ್ಲ. ಸೊ ನೀವೆಲ್ಲೋ ನಿಮ್ಮ ಹತ್ರ ಇರುವ ಸೇವಿಂಗನ್ನು ಮನೆಯವರ ಕಡೆಯಿಂದ ತೊಗೊಂಡ್ಬಂದುಬಿಟ್ಟು ಫ್ರೆಂಡ್ಸ್ಗಳ ಹತ್ರ ಸಾಲ ಸೋಲ ಮಾಡಿ ಸ್ಟಾರ್ಟಪ್ ಶುರು ಮಾಡ್ತೀರಾ, ನಿಮ್ಮ ಐಡಿಯಾ ಚೆನ್ನಾಗಿದೆ ಅಂಥೇಳಿ. ಬಟ್ ಇವ್ರು ಏನು ಮಾಡ್ತಾರೆ, ಉಚ್ಚ ಜಾತಿಯ ನೀಚ ಜನ, ಹಲ್ಕ ನನ್ನ ಮಕ್ಕಳು, ಅವ್ರ ಹತ್ರ ಜಾತಿ ಧರ್ಮ ಗೋರ್ಮೆಂಟ್ನ ಸಪೋರ್ಟ್ ಎಲ್ಲ ಇರುತ್ತೆ. ನಿಮ್ಮ ಐಡಿಯಾ ಚೆನ್ನಾಗಿದೆನಾ, ಪ್ರಾಫಿಟೇಬಲ್ ಇದೆನಾ? ಸೊ ಅವ್ರು ಏನು ಮಾಡ್ತಾರೆ, ತುರಂತಾಗಿ ರೆಪ್ಲಿಕೇಟ್ ಮಾಡಿಬಿಡ್ತಾರೆ, ನಿಮ್ಮ ಐಡಿಯಾವನ್ನೇ ಕಾಪಿ ಮಾಡ್ತಾರೆ. ಅವ್ರ ಹತ್ರ 100 ಕೋಟಿ ಇರುತ್ತೆ, ಎಕ್ಸಿಕ್ಯೂಟ್ ಮಾಡ್ತಾರೆ, ತಾವು ಫೇಮಸ್ ಆಗಿಬಿಡ್ತಾರೆ. ಸೊ ಇದನ್ನು ತಡೆಯೋಕ್ಕಾಗೋದೇ ಇಲ್ಲ ಇಲ್ಲಿ. ಈಗ ಉದಾಹರಣೆಗಾಗಿ ನೀವು ಒಂದು ಆನ್ಲೈನ್ ಕೋರ್ಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ನಾನು ಜಸ್ಟ್ ಉದಾಹರಣೆ ಕೊಡ್ತಾ ಇದ್ದೀನಿ. ಸೊ ನೀವೇನು ಮಾಡಿದ್ದೀರಾ, ಚೆನ್ನಾಗಿ ಕಲಿಸಿದ್ದೀರಾ, ನಿಮ್ಮ ಹತ್ರ 10-12 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ, ನಾಲೆಜ್ ಇದೆ. ಸೊ 1000ಕ್ಕೆ ನೀವು ಕೋರ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈ ಸ್ಕ್ಯಾಮರ್ ಸ್ಟಾರ್ಟಪ್ ಫೌಂಡರ್ಸ್ ಏನು ಮಾಡ್ತಾರೆ, ನಿಮ್ಮ ಐಡಿಯಾ ಚೆನ್ನಾಗಿದೆನಾ, ಹಾಂ ಈ ಟಾಪಿಕ್ ಮೇಲೆ ಕೋರ್ಸ್ ಮಾಡಿದರೆ ಓಡತ್ತಾ, ಜನರಿಗೆ ಬೇಕಾಗಿದೆನಾ, ಅವ್ರೇನು ಮಾಡ್ತಾರೆ, ಗೋರ್ಮೆಂಟ್ ಸ್ಕೀಮಲ್ಲಿ ಹೋಗಿ 15-20 ಕೋಟಿ ತರೋದು. ಅದಾದ ನಂತರ ಇನ್ವೆಸ್ಟರ್ಗಳ ಕಡೆಯಿಂದ ಒಂದು 50-60 ಕೋಟಿ ತರೋದು. ತಂದುಬಿಟ್ಟು ಏನು ಮಾಡೋದಪ್ಪ ಅಂತಂದರೆ ನಿಮ್ಮ ಕೋರ್ಸನ್ನೇ ಒಬ್ಬ ಚೆನ್ನಾಗಿರುವ ಹುಡುಗನನ್ನು ತೊಗೊಂಬರೋದು, ಇಲ್ಲ ನಿಮ್ಮ ಎಂಪ್ಲಾಯಿಗಳನ್ನೇ ಕದಿಯೋದು.
ಈಗ ನಿಮ್ಮ ಸ್ಟಾರ್ಟಪ್ಪಲ್ಲಿ ಯಾರು ಕೋ ಫೌಂಡರ್ ಆಗಿ CTO ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಮೆಂಟರ್ ಆಗಿರ್ತಾರಲ್ಲ, ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಕೊಡ್ತೀನಿ, ಡಬಲ್ ಸ್ಯಾಲ್ರಿ ಕೊಡ್ತೀನಿ ಅನ್ನೋದು ಇವರನ್ನೇ ಹೈಜಾಕ್ ಮಾಡಿಸ್ಬಿಟ್ಟು ಅದೇ ಕೋರ್ಸನ್ನು ಅವರ ಆ್ಯಪಲ್ಲಿ ರೆಪ್ಲಿಕೇಟ್ ಮಾಡೋದು. ಇನ್ನು ಅವ್ರಿಗೇನು ಬೇಕಾಗಿದೆ? ಬರೀ ಮಾರ್ಕೆಟಿಂಗ್ ಬೇಕಾಗಿದೆ, ವ್ಯಾಲ್ಯೂಯೇಷನ್ ಬೇಕಾಗಿದೆ, ಪ್ರಾಫಿಟ್ ಬೇಕೇ ಆಗಿಲ್ಲ ಗುರು ಅವ್ರಿಗೆ. ನೀವು 1000ಕ್ಕೆ ಮಾರ್ತಾ ಇರ್ತೀರಲ್ಲ, ಅವರು 9 ರೂಪಾಯಿಗೆ ಮಾರ್ತಾರೆ. 9 ರೂಪಾಯಿಗೆ ಮಾರ್ತಾರೆ. ಯಾಕಂತಂದರೆ ಅವ್ರಿಗೆ ದುಡ್ಡು ಬೇಕಾಗಿಲ್ಲ, ಪ್ರಾಫಿಟ್ ಬೇಕೇ ಆಗಿಲ್ಲ. ಸೊ ಅವ್ರಿಗೇನು ಬೇಕಾಗಿದೆ? ಬರೀ ವ್ಯಾಲ್ಯೂಯೇಷನ್ ಹೆಚ್ಚಿಸೋದಿದೆ. ಸೊ ನೋಡಿ, ಇಲ್ಲಿ ನೀವು ಒಂದು 1000ಕ್ಕೆ ಒಂದು ಚೆನ್ನಾಗಿರೋ ಕೋರ್ಸ್ ಮಾರ್ತಾ ಇದ್ದೀರಾ, ಅವನೊಂದು ಡಮ್ಮಿ ಕೋರ್ಸ್ ಮಾರಿಬಿಟ್ಟು ನಿಮ್ಮಿಂದಲೇ ಇನ್ಸ್ಪೈರ್ ಆಗಿ ನಿಮ್ಮನ್ನೇ ಕಾಪಿ ಮಾಡಿಬಿಟ್ಟು 9 ರೂಪಾಯಿಗೆ ಮಾರ್ತಾನೆ. ಇನ್ನು ನಮ್ಮ ಜನರಿಗಂತೂ ಬುದ್ಧಿ ಇಲ್ಲ. ಪ್ರೈಸಿಗೂ ಮತ್ತು ವ್ಯಾಲ್ಯೂಗೂ ಇರುವ ಡಿಫ್ರೆನ್ಸನ್ನು ಅರ್ಥ ಮಾಡಿಕೊಳ್ಳೋಷ್ಟು ಬುದ್ಧಿ ಇವ್ರಿಗಿದ್ರೆ ನಮ್ಮ ದೇಶ ಹಿಂಗೆ ಆಗ್ತಿತ್ತು. ಸೊ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಪ್ರೈಸ್ 9 ರೂಪಾಯಿ ಇದೆಯಲ್ಲ, ಅಲ್ಲೇ ತೊಗೊಳ್ಳೋದು, ಅವನನ್ನು ದೇವ್ರು ಮಾಡಿಬಿಡೋದು. ಆ ಸ್ಟಾರ್ಟಪ್ ಬರೀ ಇದೆ ರೀ, ದೇವ್ರ ಥರ ಇದೆ ಅನ್ನೋದು ಉಬ್ಬಿಸ್ಬಿಡೋದು. ಬಟ್ ಇಲ್ಲಿ ನೀವು ಸತ್ತೋದ್ರಲ್ಲ, ಕಾಂಪಿಟೇಟಿವ್ ಏಜ್ ಬಿಲ್ಡ್ ಮಾಡೋಕ್ಕೆ ಆಗಲ್ಲ. ಕಾಂಪಿಟೇಟಿವ್ ಏಜ್ ಯಾವಾಗ ಬಿಲ್ಡ್ ಮಾಡ್ಬೋದು ನೀವು? ನಿಮ್ಮ ಹತ್ರ ಫಂಡಿಂಗ್ ಇದ್ದರೆ ಮಾತ್ರ. ಈಗ ಇಲಾನ್ ಮಸ್ಕ್ ಅವರ SpaceX ಇದೆ. ಸೊ ಅದನ್ನು ಮಾಡ್ಬೇಕಂತಂದರೆ ಲಕ್ಷಾಂತರ ಕೋಟಿ ಬೇಕಾಗತ್ತೆ. ಇನೋವೇಟಿವ್ ಐಡಿಯಾ ಇದೆ, ಪ್ರಾಬ್ಲಮ್ ಸಾಲ್ವಿಂಗ್ ಐಡಿಯಾ ಇದೆ, ಮತ್ತು ಅಲ್ಲಿ ಲಕ್ಷಾಂತರ ಕೋಟಿ ದುಡ್ಡು ಹಾಕಿದ್ದಾರೆ. ಸೊ ಅಲ್ಲಿ ದುಡ್ಡೇ ಏನಾಗಿದೆ? ಕಾಂಪಿಟೇಟಿವ್ ಏಜ್ ಆಗಿದೆ. ಅದಕ್ಕಾಗಿ ಯಾರು ಕೂಡ ಭಾರತದ ಸ್ಟಾರ್ಟಪ್ ಮೋಂಡ್ರುಗಳಿದಾರಲ್ಲ, ಮಾಡಿ ಎಲ್ಲ SpaceXನ್ನು ಕಾಪಿ ಪೇಸ್ಟ್ ಗೊತ್ತಾಗತ್ತೆ. ಮಾಡಲ್ಲ ಅವರು, ಸಣ್ಣ ಪುಟ್ಟದನ್ನು ಮಾಡೋದು. ಯಾಕಂದರೆ ಇವ್ರ ಹತ್ರ ದುಡ್ಡಿದೆ, ಟ್ಯಾಲೆಂಟ್ ಇಲ್ಲ. ಸರಿನಾ? ಇವರೆಲ್ಲ ರಿಮೇಕ್ ಮೂವಿ ಮಾಡಿ ಹಿಟ್ಟು, ದೊಡ್ಡ ಡೈರೆಕ್ಟ್ರು, ದೊಡ್ಡ ಸ್ಟಾರು ಅಂತೇಳಿ ಎಲ್ಲ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಮಾಡಿ ಎಲ್ಲ ಟೈಟಾನಿಕನ್ನು ರಿಮೇಕ್ ಮಾಡಿ, ಅವತಾರವನ್ನು ರಿಮೇಕ್ ಮಾಡಿ, ನೋಡೋಣ ಎಷ್ಟು ಟ್ಯಾಲೆಂಟ್ ಇದೆ ಅಂತೇಳಿ. ಆಗಲ್ಲ. ಅಂದರೆ ವರ್ಲ್ಡ್ ಮಾರ್ಕೆಟ್ನಲ್ಲಿ ಏನಾಗಿದೆ? ಟ್ಯಾಲೆಂಟೇ ಮೇನ್ ಕ್ಯಾಪಿಟಲ್ ಆಗಿದೆ, ಟ್ಯಾಲೆಂಟಿಗೆ ಬೆಲೆ ಇದೆ. ಆದರೆ ಭಾರತದ ಮಾರ್ಕೆಟ್ನಲ್ಲಿ ಏನಾಗಿದೆಪ್ಪ ಅಂತಂದರೆ, ಟ್ಯಾಲೆಂಟಿಗೆ ಬೆಲೆ ಇಲ್ಲ, ನಿಮ್ಮ ನಾಲೆಜಿಗೆ ಬೆಲೆ ಇಲ್ಲ. ಬೆಲೆ ಯಾವುದಕ್ಕಿದೆ ಅಂತಂದರೆ ಬರೀ ಕ್ಯಾಪಿಟಲ್ಗಿದೆ. ಸ್ಕಿಲ್ಗಳಿಗೆ ವ್ಯಾಲ್ಯೂ ಇಲ್ಲ ಭಾರತದಲ್ಲಿ, ಬರೀ ಕ್ಯಾಪಿಟಲಿಗೆ ವ್ಯಾಲ್ಯೂ ಇದೆ. ನಿಮ್ಮ ಹತ್ರ ಕ್ಯಾಪಿಟಲೇ ಇಲ್ಲ, ಫಂಡಿಂಗ್ ಇಲ್ಲಪ್ಪ ಅಂತಂದರೆ ನೀವು ಕಾಂಪಿಟೇಟಿವ್ ಎಡ್ಜನ್ನು ಬಿಲ್ಡ್ ಮಾಡೋಕ್ಕಾಗಲ್ಲ. ನಿಮ್ಮ ಐಡಿಯಾವನ್ನು ಇವರು ಕಾಪಿ ಪೇಸ್ಟ್ ಮಾಡಿ ತಾವು ಹೀರೋ ಆಗ್ತಾರೆ, ನೀವು ಇಲ್ಲೇ ವಿಲ್ಲನ್ ಆಗಿ ಉಳಿದ್ಬಿಡ್ತೀರಾ, ನೀವು ಹಿಂದೆ ಉಳಿದ್ಬಿಡ್ತೀರಾ. ನಿಮ್ಮದು 30 ಆದರೂ ಮದುವೆ ಆಗಲ್ಲ, ಯಾರೂ ನಿಮಗೆ ಹೆಣ್ಣು ಕೊಡಲ್ಲ. ನಿಮ್ಮ ಮನೆಯವರು ಕೂಡ ಒಂದು 7-8 ವರ್ಷ ನೋಡ್ತಾರೆ, ನನ್ನ ಮಗನ ತಲೆ ಕೆಟ್ಟಿದೆ ಅಂತೇಳಿ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಇದು ರಿಯಾಲಿಟಿ ಇದೆ ಭಾರತ ದೇಶದ ಸ್ಟಾರ್ಟಪ್ ಇಂಡಸ್ಟ್ರಿದು. ಯಾಕೆ ಹಿಂಗೆ ಆಗ್ತಾ ಇದೆಯಪ್ಪ ಅಂತಂದರೆ, ಭ್ರಷ್ಟ, ದುಷ್ಟ, ರೆಪಿಸ್ಟರಿಂದ, ಜಾತಿವಾದಿಗಳಿಂದ, ಧರ್ಮವಾದಿಗಳಿಂದ. ಇನ್ನು ಫ್ಯಾಕ್ಟ್ ನಂಬರ್ 5 ಆ್ಯಂಡ್ ಲಾಸ್ಟ್ ಏನಪ್ಪ ಅಂತಂದರೆ, ಹೈ ಟ್ಯಾಕ್ಸ್ ರೇಟ್ಸ್ ಆ್ಯಂಡ್ ಕರಪ್ಟ್ ಗೋರ್ಮೆಂಟ್. ಭಾರತದಲ್ಲಿ ಅಂತೂ ಸಿಕ್ಕಾಪಟ್ಟೆ ಟ್ಯಾಕ್ಸ್ ರೇಟ್ ಇದೆ, ಮತ್ತು ಗೋರ್ಮೆಂಟ್ ಕೂಡ ಕರಪ್ಟ್ ಆಗಿದೆ. ಟೋಟಲ್ ಎಲ್ಲ ಗೋರ್ಮೆಂಟ್ಗಳೇ ಹೇಳ್ತಾ ಇದ್ದೀನಿ, ಎಲ್ಲ ಪಾರ್ಟಿಯವರನ್ನು ಸೇರಿಸಿ ಹೋಗಿತಾ ಇದ್ದೀನಿ, ಯಾರೂ ಸಜ್ಜನರಲ್ಲ. ಈಗ ನಿಮಗೆ ಒಂದು ಯಾವುದಾದ್ರೂ ಲೈಸೆನ್ಸ್ ಬೇಕಾಗಿದೆ, ಪರ್ಮಿಷನ್ ಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಆದರೆ ಇವ್ರು ಪುಕ್ಸಟ್ಟೆಯಾಗಿ ಕೊಡಲ್ಲ, ಇವ್ರಿಗೆ ಮತ್ತೆ 100 ಕೋಟಿ ಲಂಚ ಕೊಡಬೇಕು. ನೀವೇನೋ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. MLA MP ಗಳಿಗೆ ಮುಂಚೆ ಏನು ಮಾಡ್ತಾಯಿದ್ರು? ಲಂಚ ತೊಗೊಂಡ್ಬಿಟ್ಟು ಪರ್ಮಿಷನನ್ನು ಕೊಡ್ತಾಯಿದ್ರು. ಈಗ ಅವರು ಸುಧಾರಿಸಿಕೊಂಡಿದ್ದಾರೆ. ಹೆಂಗಪ್ಪ ಅಂತಂದರೆ, ಒಂದು ಸರ್ತಿ ಲಂಚ ತೊಗೊಂಡ್ಬಿಟ್ರೆ ಹೆಂಗೆ? ಒಂದೇ ಸಲ ದುಡ್ಡು ಬರುತ್ತೆ. ಅವ್ರೇನು ಕೇಳ್ತಾ ಇದ್ದಾರೆ? ಈಗ ನಾವು ಮಾಡ್ತಾ ಇರುವ ಫ್ಯಾಕ್ಟ್ರಿಗಳಲ್ಲಿ, ಸ್ಟಾರ್ಟಪ್ಗಳಲ್ಲಿ, ಬಿಸ್ನೆಸ್ಗಳಲ್ಲಿ ಪರ್ಸೆಂಟೇಜ್ ಕೊಡೋ, ಶೇರ್ ಹೋಲ್ಡಿಂಗ್ ಕೊಡೋ ಅಂತೇಳಿ ಕೇಳೋವಷ್ಟರ ಮಟ್ಟಿಗೆ ನಾಲಾಯಕರಾಗಿದ್ದಾರೆ ನಮ್ಮ ರಾಜಕಾರಣಿಗಳು ಮತ್ತು ಈ ಕರಪ್ಟ್ ಆಫೀಸರ್ಗಳು. ಇವ್ರಿಗೆ ಲಂಚನೂ ಕೊಡಬೇಕು ನಾವು, ಮತ್ತು ನಮ್ಮ ಬಿಸ್ನೆಸ್ಸಲ್ಲಿ ಲೈಫ್ ಲಾಂಗ್ ಇವರಿಗೆ ಶೇರ್ ಹೋಲ್ಡಿಂಗ್ ಕೊಡಬೇಕು. ಸೊ ಹಿಂಗಿರುವಾಗ ಹೆಂಗೆ ಬಿಸ್ನೆಸ್ ಮಾಡೋಕ್ಕಾಗತ್ತೆ? ಸೊ ಈ ರೀತಿ ನಮ್ಮ ಕರಪ್ಟ್ ಸಿಸ್ಟಮ್ ಇರುವಾಗ, ಯಾರ ಹತ್ರ ದುಡ್ಡಿದೇನೋ, ಯಾರ ಹತ್ರ ಜಾತಿ ಮತ್ತು ಧರ್ಮದ ಒಂದು ಬೆಂಬಲ ಇದೇನೋ, ಭ್ರಷ್ಟ, ದುಷ್ಟ, ರೆಪಿಸ್ಟರ ಬೆಂಬಲ ಇದೇನೋ, ಅವ್ರು ಮಾತ್ರ ಸ್ಟಾರ್ಟಪ್ ಮಾಡೋಕ್ಕಾಗೋದು, ಅವ್ರು ಮಾತ್ರ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕಟ್ಟೋಕ್ಕಾಗೋದು, ಅವ್ರು ಮಾತ್ರ ದೊಡ್ಡ ದೊಡ್ಡ ಕಂಪನಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಕಟ್ಟೋಕ್ಕಾಗೋದು. ನಮ್ಮಂಥವ್ರು ಕಟ್ಟೋಕ್ಕಾಗಲ್ಲ. ನಾನು ಕೂಡ ಒಂದು ಹೈ ಕ್ಲಾಸ್ ಫ್ಯಾಮಿಲಿಯಿಂದ ಬರುವೆ, ಬಟ್ ನನಗೆ ಫ್ಯಾಮಿಲಿಯಿಂದ ಸಪೋರ್ಟ್ ಇಲ್ಲ. ಬಟ್ ನನ್ನ ಕಜಿನ್ ಬ್ರದರ್ಸ್ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಗೌರ್ಮೆಂಟ್ ಸ್ಕೀಮಲ್ಲಿ 20-20 ಕೋಟಿ ತಂದಿದ್ದಾರೆ, ಪ್ರೈವೇಟ್ ಇನ್ವೆಸ್ಟರ್ಗಳ ಕಡೆಯಿಂದನೂ 50-50 ಕೋಟಿ ತಂದಿದ್ದಾರೆ. ಬಟ್ ಗ್ರೌಂಡ್ ಲೆವೆಲಲ್ಲಿ ಕೂಡ ಏನೂ ಮಾಡ್ತಾ ಇಲ್ಲ. ನಾನು ನನ್ನ ಸ್ವಂತ ದಮ್ಮಿನ ಮೇಲೆ ನನ್ನ ಸ್ಟಾರ್ಟಪ್ಗೆ ಎಷ್ಟು ಒಂದು ಪಬ್ಲಿಸಿಟಿ ಕೊಟ್ಟಿದ್ದೀನೋ, 12-13 ಸಾವಿರ ಸ್ಟೂಡೆಂಟ್ಸ್ಗಳಿಗೆ ಚೆನ್ನಾಗಿ ಕಲಿಸಿದ್ದೀನೋ, ಅದರಲ್ಲಿ 1% ಕೂಡ ಅವರು ಅಚೀವ್ ಮಾಡಿಲ್ಲ. ಸೊ ಮಾಡೋದು ಇಲ್ಲ. ಸೊ ನಾನು ಮನೆಯವರಿಗೇ ಬೈತಾ ಇರುವೆ. ಫಸ್ಟ್ ಆಫ್ ಆಲ್ ನಮ್ಮಲ್ಲೇ ಇದ್ದಾರೆ. ಇನ್ನು ನಮ್ಮ ಎಷ್ಟು ಜನ ಲಿಂಗಾಯತ ರಿಲೇಟಿವ್ಸ್ಗಳಿದಾರಲ್ಲ, ಅವರು ಕೂಡ ಎಲ್ಲ ಗೌರ್ಮೆಂಟ್ ಸ್ಕೀಮಲ್ಲಿ 15-20 ಕೋಟಿ ತಂದಿದ್ದಾರೆ. ಸೊ ಅವ್ರದ್ದು ಕತೆ ಅದೇ ಇದೆ. ಸೊ ಸ್ಟಾರ್ಟಪ್ ಸ್ಕೀಮಲ್ಲಿ ದುಡ್ಡು ತರೋದು, ಅದರಲ್ಲೇ ಒಂದು ಬಂಗ್ಲೋ ಕಟ್ಟೋದು, ಐಷಾರಾಮಿ ಕಾರ್ ತರೋದು, ಹಾಟ್ ಹುಡುಗಿಯನ್ನು ಮದುವೆ ಆಗೋದು, ಮಜಾ ಮಾರ್ತಾ ಫಾರಿನಲ್ಲಿ ತಿರುಗಾಡೋದು. ಇದು ಇವ್ರದ್ದು ಸ್ಟಾರ್ಟಪ್ ಫಂಡಿಂಗ್ ಸಿಕ್ಕಿರೋರ ಕತೆ. ಸೊ ಇದ್ರ ಬಗ್ಗೆ ಯಾವಾಗ ಎಲ್ಲ ಜನರಿಗೆ ಒಂದು ಅರಿವು ಮೂಡತ್ತಪ್ಪ ಅಂತಂದರೆ, ಹೆಂಗೆ ಇಲೆಕ್ಟ್ರೋಲ್ ಬಾಂಡ್ಗಳನ್ನು ಒಂದು ಬೆತ್ತಲೆ ಮಾಡಿಬಿಟ್ರಲ್ಲ, ಯಾವ್ಯಾವ ಕಂಪ್ನಿಯವರು, ಯಾವ್ಯಾವ ಬಿಸ್ನೆಸ್ ಮ್ಯಾನು, ಯಾವ್ಯಾವ ಪಾರ್ಟಿಗಳಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾನೆ ಅಂತೇಳಿ, ಅದೇ ರೀತಿ ಈ ಸ್ಟಾರ್ಟಪ್ ಸ್ಕೀಮ್ಗಳಲ್ಲಿ ಗೌರ್ಮೆಂಟ್ ಆಯಿತು, ಪ್ರೈವೇಟ್ ಆಯಿತು, ಎಷ್ಟು ಜನರಿಗೆ ಫಂಡಿಂಗ್ ಕೊಟ್ಟಿದ್ದೀರಾ,
ಅವರ ಜಾತಿ ಮತ್ತು ಧರ್ಮವನ್ನು ಇದನ್ನು ಪಬ್ಲಿಕಲಿ ಬಹಿರಂಗಗೊಳಿಸ್ಬೇಕು. ಆವಾಗ ಇದರ ಒಂದು ಕರಾಳ ಮುಖ ಇದೆಯಲ್ಲ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ. ಸ್ಟಾರ್ಟಪ್ ಮಾಡೋರಿಗೆಲ್ಲವೂ ಕೂಡ ಇದು ಗೊತ್ತಿದೆ, ಬಟ್ ಜನಸಾಮಾನ್ಯರಿಗೆ ಏನು ಗೊತ್ತಿರುತ್ತೆ? ಪಾಪ ಮುಗ್ದಿರೋ ವಾಟ್ಸಪ್ ಸ್ಟೇಟಸ್ ನೋಡ್ಕೊಂಡು ಕುಂತಿರ್ತವೆ, ಅವಕ್ಕಿಷ್ಟು ತಲೆ ಇರಲ್ಲ. ಸ್ಟಾರ್ಟಪ್ ಇಂಡಿಯಾದ ಅಂಡರ್ದಲ್ಲಿ ಎಷ್ಟು ಗೌರ್ಮೆಂಟ್ ಸ್ಕೀಮ್ಗಳನ್ನು ಮಾಡಿದಿರೋ, ಮೇಕ್ ಇನ್ ಇಂಡಿಯಾದ ಅಂಡರ್ನಲ್ಲಿ ಎಷ್ಟು ಗೌರ್ಮೆಂಟ್ ಸ್ಕೀಮ್ಗಳನ್ನು ಮಾಡಿದಿರೋ, ಅದರಲ್ಲಿ ಯಾವ ಯಾವ ಕಂಪನಿಗಳಿಗೆ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದೀರಾ ಸ್ಟಾರ್ಟಪ್ ಇಂಡಿಯಾದಲ್ಲಿ, ಮತ್ತು ಅವರ ಜಾತಿ ಧರ್ಮವನ್ನು ಮೆನ್ಷನ್ ಮಾಡಿ ಒಂದು ಡಾಟಾವನ್ನು ಬಿಡುಗಡೆ ಮಾಡಿ, ಆವಾಗ ಇವರ ಅಸಲಿ ಯೋಗ್ಯತೆ, ಇವರ ಕರಾಳ ಮುಖ ಏನಿದೆ ಅನ್ನೋದು ಓಪನ್ ಆಗಿ ಜಗತ್ತಿಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಇದು ಗೊತ್ತಾಗಲ್ಲ, ಅಲ್ಲಿ ತನಕ ಇವ್ರು ಆಡಿದ್ದೇ ಆಟವಾಗಿ ಸಾಕ್ತಾ ಇರುತ್ತೆ. ಸೊ ಈ ದೊಡ್ಡವರ ಆಟದಲ್ಲಿ ನಿಮ್ಮಂತಹ ಸಣ್ಣವರು ಟ್ಯಾಲೆಂಟ್ಸ್ಗಳು ಸತ್ತೋಗ್ತೀವಿ, ಮರ್ಡರ್ ಆಗಿ ಹೋಗ್ತೀವಿ. ಇದು ಭಾರತದಲ್ಲಿ ಸ್ಟಾರ್ಟಪ್ಪನ್ನು ಮಾಡೋದರ ಒಂದು ರಿಯಾಲಿಟಿ ಆಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ನಾನು ಹೋರಾಟ ಮಾಡೇ ಮಾಡ್ತೀನಿ, ಗೆದ್ದು ತೋರಿಸ್ತೀನಿ, ಸ್ಟಾರ್ಟಪ್ ಮಾಡೇ ಮಾಡ್ತೀನಿ, ಕಂಪ್ನಿ ಕಟ್ತೀನಿ, ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತೀನಿ ಅನ್ನೋ ಗಟ್ಸ್ ನಿಮ್ಮಲ್ಲಿದೆಯಪ್ಪ ಅಂತಂದರೆ ವೆಲ್ಕಮ್ ಟು ಇಂಡಿಯನ್ ಸ್ಟಾರ್ಟಪ್ ಇಂಡಸ್ಟ್ರಿ. ಸೊ ಇಷ್ಟೆಲ್ಲ ಗಟ್ಸ್ ಇಲ್ಲಪ್ಪ ನಮಗೆಲ್ಲ ಆಗಲ್ಲ ಅನ್ನುವಂತಿದ್ರೆ ನೀವು ಹೇಡಿಗಳ ಥರ ಮೈಂಡ್ಸೆಟ್ ಇದ್ದಂತನೇ ಬರೋಕ್ಕೆ ಹೋಗ್ಬೇಡಿ, ನಿಮ್ಮ ಕೈಯಿಂದ ಸ್ಟಾರ್ಟಪ್ ಬಿಲ್ಡ್ ಮಾಡೋಕ್ಕಾಗಲ್ಲ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೆಪೋಟಿಸಮ್ ಇದೆಯಲ್ಲ, ಅದೇ ರೀತಿ ಸ್ಟಾರ್ಟಪ್ ಇಂಡಸ್ಟ್ರಿಯಲ್ಲೂ ಕೂಡ ನೆಪೋಟಿಸಮ್ ಇದೆ. ಬಟ್ ನೆಪೋಟಿಸಮ್ಗಿಂತಲೂ ದೊಡ್ಡ ಭಯಂಕರವಾದ ಸ್ಥಿತಿ ಏನಪ್ಪ ಅಂತಂದರೆ ಜಾತಿವಾದ, ಧರ್ಮವಾದ, ಮತ್ತು ಹೊಲಸು ಇನ್ವೆಸ್ಟರ್ಗಳ ಮೆಂಟ್ಯಾಲಿಟಿ, ಮತ್ತು ಇನ್ನು ಕರಪ್ಟ್ ಗೌರ್ಮೆಂಟು, ಕರಪ್ಟ್ ಸಿಸ್ಟಮು. ಸೊ ಇದೆಲ್ಲದರ ಜೊತೆಗೂ ಹೋರಾಡಬೇಕಾಗತ್ತೆ. ನೀವು ಹೋರಾಟ ಮಾಡಿದ್ರೇ ಗೆಲ್ತೀರ, ಸ್ಟ್ರಗಲ್ ಮಾಡಿದ್ರೇ ಸಕ್ಸಸ್ ಸಿಗತ್ತೆ. ಸುಮ್ಮನೆ ನಿಮ್ಮ ಸ್ಟಾರ್ಟಪ್ಗೆ ಫಂಡಿಂಗು ಸಿಗಲ್ಲ, ಮತ್ತು ಫಂಡಿಂಗ್ ಇಲ್ಲದೆ ಸುಮ್ಮನೆ ನಿಮ್ಮ ಸ್ಟಾರ್ಟಪ್ ಸಕ್ಸಸ್ಫುಲ್ ಆಗಲ್ಲ. 10,000 ಕೋಟಿ ಫಂಡಿಂಗ್ ಸಿಕ್ಕಿರುವ ಸ್ಟಾರ್ಟಪ್ಗಳು ಕೂಡ 3-4 ವರ್ಷದಲ್ಲಿ ಮುಚ್ಕೊಂಡು ಹೋಗ್ಬಿಟ್ಟಿವೆ. ಆದರೆ ನಾವು 8.5 ವರ್ಷದಿಂದ ₹1 ಲೋನ್ ಇಲ್ಲದೆ, ₹1 ಫಂಡಿಂಗ್ ಇಲ್ಲದೆ ಇನ್ನೂ ಕೂಡ ಸರ್ವೈವ್ ಆಗಿದ್ದೀವಿ. ಗೆದ್ದು ತೋರಿಸ್ತೀವಿ. ಸರಿನಾ? ನಿಮಗೂ ಕೂಡ ಈ ರೀತಿಯಾದ ಛಲ ಇದ್ದರೆ ಸ್ಟಾರ್ಟಪ್ ಇಂಡಸ್ಟ್ರಿಗೆ ಬನ್ನಿ, ಸ್ಟಾರ್ಟಪ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.